ಇನ್ನೊಂದು ಭಾಗ ನಾವು ಯೋಚನೆ ಮಾಡುವಾಗ, ಈ ಪರ್ಸನಲ್ ಪ್ರೇಯರ್ ಮುಖಾಂತರ ಯೇಸ್ವಾಮಿ ಏನ್ ಪಡೆದಿದ್ದಾರೆ, ಏನ್ ಪ್ರಾರ್ಥಿಸಿದೆ ಅಂತ ನಾವು ಕಳೆದ ವಾರದಲ್ಲಿ ಏನ್ ಪ್ರಾರ್ಥಿಸಿರಬಹುದು ಎಂಬುದು ನಾವು ಕಳೆದ ವಾರದಲ್ಲಿ ಚಿಂತಿಸಿದೆ. ಏನೆಲ್ಲ ಪಡೆದಿರಬಹುದು ಯೇಸುಸ್ವಾಮಿ ಈ ಪರ್ಸನಲ್ ಪ್ರೇಯರ್ನ ಮುಖಾಂತರ ಇಷ್ಟು ನಿರಂತರವಾಗಿ ಮುಂಜಾನೆ ಎದ್ದು ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥಿಸಿ? ಜೇಮ್ಸ್ ಬ್ರದರ್ ಹೇಳ್ತೀರಾ? ಮೈಕ್ ಆನ್ ಮಾಡಿ. ಹೇಳಿ ಬ್ರದರ್. ಈ ಯೇಸ್ವಾಮಿಯ ಈ ನಿರಂತರ ಪ್ರಾರ್ಥನೆಯಿಂದ, ಪರ್ಸನಲ್ ಪ್ರೇಯರ್ ಇಂದ ಅವ್ರು ಏನ್ ಪಡೆದಿದ್ದಾರೆ? ಅವರು ರೋಗ ಸೌಖ್ಯವನ್ನು ಪಡೆದಿದ್ದಾರೆ. ಪವಿತ್ರಾತ್ಮರಿಂದ ಹೆಚ್ಚಾಗಿ ಅವರು ಮೊದಲನೇದಾಗಿ ಹೆಚ್ಚಾಗಿ ಪವಿತ್ರಾತ್ಮರಿಂದ ಪ್ರೇರಿತರಾಗಿದ್ದಾರೆ. ದೇವರ ತಂದೆಯ ಚಿತ್ತವನ್ನು ಅವರು ನೆರವೇರಿಸುವುದಕ್ಕಾಗಿ ಅವರು ದಿನಾಲು ಅವರು ಚಿತ್ತ ಏನೆಂಬುದನ್ನು ಅರಿತುಕೊಂಡಿದ್ದಾರೆ. ಓಕೆ, ದಯಾಲೆ, ನಾವು ಪರ್ಸನಲ್ ಪ್ರೇಯರ್ ಅಂತ ಹೇಳುವಾಗ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಅದೇ ಇವತ್ತಿಗೆ ಸದ್ಯ ನಂದು ಎಲ್ಲ ಇವತ್ತಿನ ಸಮಸ್ಯೆಗಳು, ಇವತ್ತಿನ ಪ್ಲಾನ್, ನನ್ ಮಗು, ಇದೆ ಮೋಸ್ಟ್ ಪ್ರಾಬಬ್ಲಿ ನಮ್ದು ಫ್ಯಾಮಿಲಿಗೆ ಸೀಮಿತವಾಗಿರ್ತದೆ. ಒಂದ್ ವೇಳೆ ಯಾರಾದ್ರೂ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರೆ ಅವ್ರಿಗೊಂಚೂರು, ಅದ್ ಬಿಟ್ರೆ ಅದನ್ನ ದಾಟಿ ಹೋಗೋದೇ ಇಲ್ಲ ಬರುತ್ತೆ. ಇಲ್ಲ. ಓಕೆ, ಇಲ್ಲಿ ಹಾಗಾದ್ರೆ ಪ್ರೇಯರ್ ನೋಡಿ ಯೋಚನೆ ಮಾಡಿ, ಯೇಸುಸ್ವಾಮಿ ಏನ್ ಪಡೆದಿದ್ದಾರೆ ಈ ಪರ್ಸನಲ್ ಪ್ರೇಯರ್ ಇಂದ? ಪ್ರಾಕ್ಟಿಕಲಿ ಯೇಸುಸ್ವಾಮಿ ಏನೆಲ್ಲ ಪಡೆದಿದ್ದಾರೆ? ಬ್ರದರ್, ಅವ್ರಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಆತ್ಮಶಕ್ತಿ ಅನ್ನೋದು ಒಂದು, ಅಂದ್ರೆ ಪವಿತ್ರ ಆತ್ಮರ ಶಕ್ತಿ ಅನ್ನೋದನ್ನ ಏನ್ ಬಂದ್ರು ನಾನು ಏನೇ ಬಂದ್ರು ನಾನು ಅದನ್ನ ಫೇಸ್ ಮಾಡೋದಕ್ಕಾಗ್ಲಿ, ಅದನ್ನ ಸಾಲ್ವ್ ಮಾಡೋದಕ್ಕಾಗ್ಲಿ ಒಂದು ಶಕ್ತಿ. ದೇವರನ್ನೇ ಅವರು ಪಡೆದಿದ್ದಾರೆ, ಮತ್ತೆ ಪವಿತ್ರಾತ್ಮರನ್ನೇ ಪಡೆದಿದ್ದಾರೆ. ಇದರ ಮೂಲಕ ಎಲ್ಲವನ್ನು, ಸರ್ವಸ್ವವನ್ನು ನಾವು ಪಡ್ಕೊಂಡ್ಬಿಟ್ಟಿದ್ಯಲ್ವ ಬ್ರದರ್ ಪವಿತ್ರಾತ್ಮರನ್ನ? ನಾವು ಪಡ್ಕೊಂಡಿದೀವಿ. ಆದ್ರೆ ನಾವು ಯಾಕೆ ಈ ಯೇಸುಸ್ವಾಮಿಯ ಆ ಪ್ರಾರ್ಥನೆ ಪರ್ಸನಲ್ ಪ್ರೇಯರ್ ಎಫೆಕ್ಟ್ ನಮ್ ಜೀವನದಲ್ಲಿ ಆಗ್ತಾ ಇಲ್ಲ ಅಲ್ವಾ? ಏನಂದ್ರೆ ಪರ್ಸನಲ್ ಪ್ರೇಯರ್ ಅನ್ನೋದ ಸರ್ ನನ್ನ ಪ್ರಕಾರ ಒಂದು ಅವ್ರಿಗೆ ಚಾರ್ಜ್ ಅಂದ್ರೆ ಶಕ್ತಿ ಕಡಿಮೆ ಆಗ್ತಾ ಇತ್ತು, ಪುನಃ ಚಾರ್ಜ್ ತುಂಬ್ತಾ ಅಂದ್ರೆ ಶಕ್ತಿ ತುಂಬಿಸ್ತಾ ಇದ್ರು. ನನ್ನ ಪ್ರೇಯರ್ ಅಂದ್ರೆ ಅದು ಎಷ್ಟು ತುಂಬಿಸ್ತಾ ಇದ್ರು ಅಷ್ಟು ಖಾಲಿ ಆಗ್ತಾ ಇತ್ತು. ಖಾಲಿ ಆದಷ್ಟು ಪುನಃ ಮತ್ತೆ ತುಂಬ್ತಾ ಇತ್ತು. ಈ ಕಡೆ ತುಂಬೋದು, ಈ ಕಡೆ ಕೊಡೋದು, ಈ ರೀತಿ ಅವ್ರದ್ದೊಂದು ಪರ್ಸನಲ್ ಪ್ರೇಯರ್ ಅಂತ ಆಗ್ತಾ ಇತ್ತು. ಓಕೆ, ಯಾ ಬ್ರದರ್, ಮೇನ್ ಪ್ರಾಬ್ಲಮ್ ಅವರು ದೇವರ ಚಿತ್ತ ಏನು ಅಂತ ಕೇಳಿ ಅವರ ಚಿತ್ತದ ಪ್ರಕಾರ ನಡೀತಿದ್ರು. ನಾವು ನಮ್ಮ ಚಿತ್ತದ ಪ್ರಕಾರ ದೇವರು ನಡಿಬೇಕಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಅದೇ ಟ್ರಬಲ್. ಯಾ ಪ್ರಿಯರೇ, ನಾವು ಯೋಚನೆ ಮಾಡಿ, ಯೇಸುಸ್ವಾಮಿಯ ಪರ್ಸನಲ್ ಪ್ರೇಯರ್ ಬಗ್ಗೆ ನಾವು ತುಂಬಾ ಆಳವಾಗಿ ಚಿಂತಿಸ್ತೀವಿ. ಈಗ ಅವರು ಒಂದು 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 ಫ್ಲಾಟ್ ರೇಟ್ ತಗೊಂಡಿಲ್ಲ ಪರ್ಸನಲ್ ಪ್ರೇಯರ್ ಇಂದ. ಅವರು ಅವರದೇ ಆಗಿರೋ ಪರ್ಸನಲ್ ಬೆನಿಫಿಟ್ ಏನು ನಾವು ಕಾಣ್ತಾ ಇಲ್ಲ ಇಲ್ಲಿ. ಆದ್ರೆ ಅವರು ಪರ್ಸನಲ್ ಪ್ರೇಯರ್ ಮಾಡಿದ್ರಿಂದ ನಾವು ಸ್ವಲ್ಪ ಈ ಒಂದು 4ನೇ ಅಧ್ಯಾಯ ನೋಡಿದ್ರೆ ನೋಡಿ, ಎಷ್ಟೋ ಕಡೆ ಅಪ್ಸೆಟ್ ಆಗ್ಬೇಕಾದ ಸನ್ನಿವೇಶಗಳು ಬಂದಿದೆ ಅವರಿಗೆ ಅಲ್ವಾ? ಅವ್ರ ಮನಸ್ಸಿಗೆ ಬರ್ಬೋದಿತ್ತು, ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ನೋಡಿ, ಇವರು ನನ್ಗೆ ಕೊಲ್ಲಲು ಪ್ರಯತ್ನ ಪಡ್ತಾ ಇದ್ದಾರಲ್ಲ ಅಂತ ಹೇಳಿ ಆ ಪ್ರಾರಂಭದಲ್ಲೇ ಅವ್ರು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾ ಇದ್ರು. ಆಯ್ತಾ? ಸೊ ಏನೇ ಬಂದ್ರು ಅವ್ರು ಅಪ್ಸೆಟ್ ಆಗ್ತಾ ಇಲ್ಲ. ಅವರು ಇದು ನನ್ಗೆ ಸಾಕಾಯ್ತು, ಇನ್ನು ನಾನು ಏನು ಮಾತಾಡಲ್ಲ, ಈ ರೀತಿ ಒಂದು ಚಿಂತೆ ಅವರ ಮನಸ್ಸಿನಲ್ಲಿ ಎಲ್ಲೂ ಬಂದಿರಲಿಲ್ಲ. ಸಿಚುವೇಶನ್ಸ್ ಎಲ್ಲ ಅಗೇನ್ಸ್ಟ್ ಆಗಿತ್ತು. ಮೂರನೇದಾಗಿ ನಾವು ನೋಡೋದಾದ್ರೆ ಡೈಲಿ ಬ್ರೆಡ್, ನನಗೆ ಆಹಾರ, ಪ್ರತಿದಿನದ ಆಹಾರ ಅವರು 4:34 ಇದೆ. ಯೇಸು ಅವರಿಗೆ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದು ನನಗೆ ಆಹಾರ. ಪ್ರಿಯರೇ, ನೀವ್ ಹೇಳಿದ್ರು ಎಲ್ಲ ಪಾಯಿಂಟ್ ಕರೆಕ್ಟೇ. ಪವಿತ್ರಾತ್ಮರಿಂದ ಅವರು ತುಂಬಲ್ಪಡ್ತಾ ಇದ್ರು, ಪಿತನ ಚಿತ್ತವನ್ನು ನೆರವೇರಿಸಲು ಅವರಿಗೆ ಶಕ್ತಿ ಲಭಿಸ್ತಾ ಇತ್ತು. ನಾವು ಇನ್ನು ಅವರೆಲ್ಲೂ ಅಪ್ಸೆಟ್ ಆಗ್ತಾ ಇಲ್ಲ. ಮಾತ್ರವಲ್ಲ,
ಈಗ ಕಫರ್ನಹೂಮಿಂದ ಗಲೀಲಿಗೆ ಹೋದಾಗ ಅಲ್ಲಿ ಈ ಕಫರ್ನಹೂಮಲ್ಲಿ ಇರುವವರೆಲ್ಲ ಹೀಗೆ ಅವರ ಬಗ್ಗೆ ಸ್ವಲ್ಪ ಚಾಡಿ ಹೇಳ್ತಾ ಇಲ್ಲ, ನೆಗೆಟಿವ್ ಆಗಿ ಒಂದು ಮಾತು ಪ್ರೀವಿಯಸ್ ಈ ಕಡೆ ನಡೆದಿರುವ ವಿಷಯ ಹೇಳಿಲ್ಲ. ಇನ್ನು ಮುಂದೆ ಹೋಗುವಾಗ ನಾನು ಪೇತ್ರನ ಮನೆಗೆ ಹೋದಾಗ ಪೇತ್ರನ ಅತ್ತೆಗೆ ತೀರ ಹುಷಾರ್ಲಿಲ್ಲ, ಆ ವಿಡಿಯೋ ಎಲ್ಲ ತೋರಿಸಿ ಅದೊಂಥರ ಇದು ಹೈಲೈಟ್ ಮಾಡ್ತಾ ಇರ್ಲಿಲ್ಲ. ಪ್ರಿಯರೇ, ಎಲ್ಲೂ ಯೇಸುಸ್ವಾಮಿ ತನ್ನನ್ನೇ ಹೈಲೈಟ್ ಮಾಡ್ತಾ ಇರ್ಲಿಲ್ಲ. ಎಲ್ಲ ಕಡೆನೂ ಪಿತನ ಚಿತ್ತವನ್ನು ಮಾತ್ರ ನೆರವೇರಿಸ್ತಾ ಇದ್ರು. ಎಲ್ಲೂ ಅಪೋಸಿಷನ್ ಬರುವಾಗ ಡಿಪ್ರೆಸ್ ಆಗಿ ಹೋಗ್ತಾ ಇರ್ಲಿಲ್ಲ. ಅವರು ಆತ್ಮರಿಂದ ತುಂಬಿ ನಡೀತಾ ಇದ್ರು. ಪರಿಣಾಮ ಹೇಳಿದಾಗೆ ಚಾರ್ಜ್ ಅಪ್ಡೇಟ್ ಮಾಡಿ ನಡೀತಾ ಇದ್ರು. ನಮ್ಮ ಜೀವನದಲ್ಲಿ ಬರೋ ಪ್ರಾಬ್ಲಮ್ ಏನು? ಆಕ್ಚುಲಿ ನಾವು ನಮ್ಮನ್ನೇ ಅವಲೋಕನೆ ಮಾಡಿ. ಏನೋ ಸ್ವಲ್ಪ ಅಪೋಸಿಷನ್ ಬರುವಾಗ ನಮ್ದೇನಾಗ್ತದೆ? ಸಾಕಾಯಿತು ಎಂದ ಚಿಂತೆ ಬರುತ್ತೆ ಅಲ್ವಾ ಜೇಮ್ಸ್ ಬ್ರದರ್? 40 ದಿನ ಅವರು ಪ್ರೇಯರ್ ಮಾಡಿದ್ರು ಮೊದಲನೇದಾಗಿ. ಹ್ಮ್ ನಂತರ ಪವಿತ್ರಾತ್ಮ ಭರಿತರಾಗಿ ಅರಣ್ಯಕ್ಕೆ ಕರೆದುಕೊಂಡು ಹೋದ್ರು, ಮರುಭೂಮಿಗೆ. ಆವಾಗ ಪ್ರಲೋಭನೆಗಳಿಂದ ಅವರಿಗೆ ಜಯಿಸ್ಲಿಕ್ಕೆ ಅವರಿಗೆ ಅನುಕೂಲ ಆಯ್ತು ಅನ್ನುವಂಥದ್ದು ನಮ್ಗಲ್ಲಿ ಅರ್ಥ ಆಗುತ್ತೆ. ಪ್ರಾರ್ಥನೆಯಿಂದ ಅದು ಸಾಧ್ಯ ಇತ್ತು. ಆದ್ರೆ ಈ ವಿಷಯ ಒನ್ಸ್ ಫಾರ್ ಆಲ್ ಸ್ಟಾಪ್ ಆಗಿಲ್ಲ. ಪ್ರಲೋಭನೆಗಳು ನಿರಂತರವಾಗಿ ಬರುತ್ತಾ ಇತ್ತು ಅಲ್ವಾ? ಸೊ ನಿರಂತರವಾಗಿ ಪ್ರಲೋಭನೆಗಳಿಂದ ಜಯಿಸ್ಬೇಕಾಗಿತ್ತು. ದೇವರನ್ನ ಪ್ರೀತಿಸ್ತಾ ಇದ್ರು ಅವರು. ನಾನು ಯಾಕೆ ಇಷ್ಟೊಂದು ಬಾರಿ ರಿಪೀಟ್ ಆಗಿ ಪ್ರಶ್ನೆ ಹಾಕೋದೇನಂದ್ರೆ, ನಾವು ಯಾಕೆ ಈಗ ನೋಡಿ, ನಮ್ಗೆ ಶತ್ರುಗಳನ್ನು ಇನ್ನೂ ಜಯಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಯೇಸುಸ್ವಾಮಿ ಶತ್ರುಗಳನ್ನು ಜಯಿಸಿದ್ದಾರೆ. ಓಕೆ, ಯಾವತ್ತೂ ಅವರು ಡಿಸ್ಕರೇಜ್ ಆಗಿಲ್ಲ. ಯಾವತ್ತೂ ಯಾರ ಮೇಲೂ ಒಂದು ಕಂಪ್ಲೇಂಟ್ ಅವರು ಹೇಳಿಲ್ಲ. ಅವ್ರು ನನ್ನನ್ನು ಕೊಲ್ಲಲು ಪ್ರಯತ್ನ ಪಟ್ರು, ಹೀಗೇನಾ ಹಾಗೇನಾ ಒಂದು ಮಾತು ಅವ್ರು ಹೇಳಿಲ್ಲ. ಕೊನೆಯವರೆಗೆ ಅವರು ಇಷ್ಟೆಲ್ಲಾ ನೋವು ಕೊಟ್ಟವರನ್ನು ಪ್ರೀತಿಸಿದ್ದಾರೆ ಅಲ್ವಾ? ಎಲ್ರೂ ಬಿಟ್ಟು ಹೋದ ಸನ್ನಿವೇಶಗಳಿದೆ. ಪೇತ್ರನ ಬಿಟ್ಟು ಹೋದ್ರು, ತಿರಸ್ಕರಿಸಿದ್ರು, ಯೂದನು ಬಿಟ್ರೆ ಮಾಡಿದರು. ಒಂದ್ ಕಾಲದಲ್ಲಿ ಶಿಷ್ಯರೆಲ್ಲ ಓಡಿ ಹೋದ್ರು, ಇವರೊಬ್ಬರೇ ಆಗಿದೆ. ಆದರೂ ನೋಡಿ ಸ್ವಾಮಿ, ಮಕ್ಕಳೇ ತಿನ್ನಲು ಏನಾದ್ರು ಇದೆಯಾ ಅಂತ ಹೇಳಿ ಮತ್ತೆ ಮರಳಿ ಹೋಗ್ತಾ ಇದೆ. ಅವ್ರಿಗೆ ಆ ಪ್ರೀತಿ ಅವರಿಗೆ ಮಿಸ್ ಔಟ್ ಆಗ್ತಾ ಇಲ್ಲ. ಪ್ರಿಯರೇ, ನಮ್ ಜೀವನದಲ್ಲಿ ಪ್ರಾಬ್ಲಮ್ ಏನಂದ್ರೆ, ಸ್ವಲ್ಪ ಯಾರಾದ್ರೂ ಹೇಳುವಾಗ, ಸ್ವಲ್ಪ ಯಾರಾದ್ರೂ ಏನಾದ್ರು ನಾವು ಎಕ್ಸ್ಪೆಕ್ಟ್ ಮಾಡದ ಹಾಗೆ ಪ್ರತಿಕ್ರಿಯೆ ಮಾಡುವಾಗ ನಮ್ಗೆ ಅವ್ರನ್ನ ಆಕ್ಸೆಪ್ಟ್ ಮಾಡಕ್ ಆಗದಿರೋ ಪರಿಸ್ಥಿತಿ ಬರೋದಾದ್ರೆ, ನಮ್ಮ ಪರ್ಸನಲ್ ಪ್ರೇಯರ್ ಅಲ್ಲಿ ನಾವು ಕಾಂಪ್ರಮೈಸ್ ಮಾಡ್ತಾ ಇದ್ದೀವಿ. ನಿಜವಾದ ಪರ್ಸನಲ್ ಪ್ರೇಯರ್ ಇದ್ರೆ ನಮ್ಗೆ ಆಂತರಿಕ ಗಾಯಗಳೇ ಇರಲ್ಲ. ಎಲ್ಲದೂ ದೇವರ ಚಿತ್ತ ಅಂತ ಹೇಳಿ ದೇವರ ಚಿತ್ತವನ್ನು ನೆರವೇರಿಸುವ ಒಂದು ಕೃಪೆ ನಮಗೆ ಲಭಿಸ್ತದೆ ಈ ಪ್ರೇಯರ್ ಇದ್ದರೆ. ಪ್ರೇಯರ್ ಇಲ್ಲದೆ ಇದ್ರೆ ಇದೆಲ್ಲ ನಮ್ಗೆ ದೊಡ್ಡ ವಿಷಯ ಆಗ್ತಾ ಇತ್ತು. ಒಂದು ವೇಳೆ ಇಷ್ಟು ಸ್ಟ್ರಾಂಗ್ ಆಗಿ ಪರ್ಸನಲ್ ಪ್ರೇಯರ್ ಇಲ್ಲದೆ ಇದ್ದಿದ್ರೆ ಈ ಸ್ವಾಮಿ 3 ವರ್ಷನೂ ಇಷ್ಟು ತೀಕ್ಷ್ಣವಾಗಿ ಸೇವೆ ಮಾಡಕ್ ಆಗ್ತೋ ಇದು ಗೊತ್ತಿಲ್ಲ. ಸೊ ಪ್ರಿಯರೇ, ನಮ್ಗೆ ಬೇಕಾಗಿರುವ ಮುಖ್ಯವಾದ ವಿಷಯ, ನಮ್ಗೆ ಎಲ್ಲೆಲ್ಲ ಲೂಪ್ ಹೋಲ್ಸ್ ಇದೆ, ಎಲ್ಲೆಲ್ಲಿ ನಾವು ನಮ್ಮನ್ನೇ ಅವಲೋಕನೆ ಮಾಡೋ ಗೊತ್ತಾಗ್ತದೆ. ಕೆಲವೊಮ್ಮೆ ನಾವು ಶತ್ರುಗಳನ್ನು ಬರುವಾಗ ನಾವು ದೂರ ಹೋಗ್ತೀವಿ, ಕೆಲವೊಮ್ಮೆ ಡಿಪ್ರೆಸ್ ಆಗಿ ಹೋಗ್ತೀವಿ, ಕೆಲವೊಮ್ಮೆ ನಾವು ಕಾಂಪ್ರಮೈಸ್ ಮಾಡ್ತೀವಿ. ಪ್ರಿಯರೇ, ಯೇಸುಸ್ವಾಮಿ ಎಲ್ಲೂ ಕಾಂಪ್ರಮೈಸ್ ಮಾಡೋದು ನಾವು ನೋಡ್ತಾ ಇಲ್ಲ. ಕೆಲವು ವಿಷಯಗಳು ಫರ್ಮ್ ಆಗಿ ಇದು ಸರಿ ಇದು ಸರಿನೇ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಓಕೆ ಅದು ಸರಿನೇ ಇದು ಸರಿನೇ ಎಂಬ ಭಾವನೆ ಎಲ್ಲೂ ಯೇಸುಸ್ವಾಮಿ ತೋರಿಸಲಿಲ್ಲ. ಶಿಲುಬೆಯವರೆಗೆ ಅವರೆಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಪ್ರಿಯರೇ, ಆ ಪರ್ಸನಲ್ ಪ್ರೇಯರ್ ಇಂದ ಅವರಿಗೆ ಲಭಿಸಿರುವ ಶಕ್ತಿ ಇದೆಲ್ಲ ಅದೇ. ನಾವು ಎಲ್ಲೆಲ್ಲ ಸೋತು ಹೋಗ್ತಾ ಇದ್ದೀವಿ, ಆ ವಲಯಗಳಲ್ಲೆಲ್ಲ ಯೇಸುಸ್ವಾಮಿ ಜಯಶಾಲಿ ಆಗಲು ಕಾರಣ ಅವರ ಶಕ್ತವಾದ ಆ ಪರ್ಸನಲ್ ಪ್ರೇಯರ್. ಪ್ರೈಸ್ ದಿ ಲಾರ್ಡ್. ಈ ವಿಷಯದಲ್ಲಿ ಕೆಜೆ ಸರ್ ಏನಾದ್ರು ಹೇಳ್ತೀರಾ? ಇದು ನಮ್ಮ ಪರ್ಸನಲ್ ಪ್ರೇಯರ್ ಪವರ್ಫುಲ್ ಆಗಿರುವಾಗ ಈ ವಿಷಯಗಳು ನಮ್ಮಲ್ಲಿ ನಡೆಯುತ್ತದೆ. ನಾವು ಯೇಸುಸ್ವಾಮಿಯ ಹಾಗೆ
ನೋಡಿ 4ನೇ ಅಧ್ಯಾಯದಲ್ಲಿ ಅವರು ಹೇಗೆ ಧೈರ್ಯವಾಗಿ ಆ ಸಿನಗೋಗಿನಲ್ಲಿ ಪ್ರಸಂಗ ಮಾಡಿದ್ದಾರೆ, ವಚನವನ್ನು ಟೀಚ್ ಮಾಡಿದ್ದಾರೆ. ಧೈರ್ಯವಾಗಿ ಟೀಚ್ ಮಾಡಲು ಖಂಡಿತವಾಗಿಯೂ ಯೇಸು ಸ್ವಾಮಿ ಮಾಡಿದ ಹಾಗೆ ನಾವು ಮಾಡಲು ಸಾಧ್ಯ. ಕೆ ಜಿ ಸರ್. ಸರ್, ದೇವರ ಪ್ರೀತಿಯನ್ನ ನಾವು ಸರಿಯಾಗಿ ಅರ್ಥಕೊಂಡಿಲ್ಲ, ಅದರ ತೀಕ್ಷ್ಣತೆ ನಮ್ಗಿನ್ನೂ ಬಂದಿಲ್ಲ ಸರ್. ನಿಜವಾದ ದೇವರ ಆ ಪ್ರೀತಿ ಏನಂದ್ರೆ ಅದು ಪರ್ಸನಲ್ ಪ್ರೇಯರಲ್ಲೇ ಮಾತ್ರ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಅದು ನಮಗೆ ಆಗ್ತಾ ಇಲ್ಲ. ನಿಜವಾದ ಪ್ರೀತಿ ಏನು ಅದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದೇ ಮೇನ್ ಕಾರಣ ಅನ್ಸುತ್ತೆ. ನಾನು ಆಕ್ಚುಲಿ ಲಾಸ್ಟ್ ಟೈಮ್ ಈ ಪರ್ಸನಲ್ ಪ್ರೇಯರ್ನ ಟಾಕ್ ಮುಗಿಸಿದ ನಂತರ ಅದಾದ್ಮೇಲೆ ಚರ್ಚಿಗೆ ಹೋದಾಗ ದೇವರು ತೋರಿಸಿರುವ ಒಂದು ಕೆಲವು ವಿಷಯಗಳು ಅದು ನಾನೊಂದು ಪೋಸ್ಟರ್ ತರ ನಿಮ್ಗೆ ಕಳಿಸಿದ್ದೆ. ಒಂದು, ಸ್ವಾಮಿ ನಿಮ್ಮನ್ನು ಪ್ರೀತಿಸುವಂತೆ ನನ್ನನ್ನು ಅನುಗ್ರಹಿಸಿ, ನಮ್ಮ ಪ್ರಾರ್ಥನೆ. 2, ಸ್ವಾಮಿ ನಿನ್ನ ಚಿತ್ತವನ್ನು ತಿಳಿಯುವಂತೆ ನಮ್ಮನ್ನು ಆಶೀರ್ವದಿಸಿ. ಇನ್ನೊಂದು, ವಚನಗಳ ಗೂಢಾರ್ಥಗಳನ್ನು ನೀವು ನಮಗೆ ತೋರ್ಪಡಿಸಿರಿ. ಇನ್ನೊಂದು, ನೋವುಗಳಲ್ಲೂ ಸ್ವಾಮಿ ನಿಮ್ಮನ್ನು ಕೈ ಬಿಡದೆ ಮುಂದೆ ಹೋಗುವಂತೆ ಆಶೀರ್ವಾದ. ಪ್ರಿಯರೇ, ನಮ್ಮ ಪ್ರಾರ್ಥನೆಗಳಲ್ಲಿ ಇಂತಹ ವಿಷಯಗಳು ಸೇರಿಸುವಾಗ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆ ಯೇಸುಸ್ವಾಮಿಯ ಪರ್ಸನಲ್ ಪ್ರೇಯರ್ ತರ ಆಗ್ತದೆ. ಯೇಸುಸ್ವಾಮಿಯ ಶುಶ್ರೂಷೆ ಹಾಗೆ ನಮ್ಮ ಶುಶ್ರೂಷೆಗಳು ಹಾಗೆ ಆಗುತ್ತದೆ. ಪ್ಲೀಸ್ ಲಾರ್ಡ್. ಶಶಿಕಲಾ ಸಿಸ್ಟರ್, ಏನ್ ಹೇಳ್ತೀರಾ? ಬ್ರದರ್, ನನ್ಗೆ ಅದು ಪ್ರೇಯರ್ ಇದು ಅಂದ್ರೆ ಪರ್ಸನಲ್ ಪ್ರೇಯರ್ ಬಗ್ಗೆ ಇಷ್ಟೊಂದು ಗೊತ್ತಿರ್ಲಿಲ್ಲ ನನ್ಗೆ, ಈ ತರ ಒಂದು ಇದಿರುತ್ತೆ ಅಂತ. ಅದಕ್ಕೆ ನಾನು ಹಿಂಗೆ ಹೇಳ್ತಾ ಇದ್ದೆ. ಲಾಸ್ಟ್ ವೀಕ್ ನಾನು ಹೇಳ್ತೀನಲ್ಲ ಹಿಂಗೆ ಹೇಳಿದ್ರು ಬ್ರದರ್ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ರು ಪರ್ಸನಲ್ ಪ್ರೇಯರ್ ಅಂತ ಹೇಳಿದ್ರೆ ಇದೇನಿಲ್ಲ, ಅದು ಒಂದ್ ಸಾರ್ಟ್ ಆಫ್ ಮೆಡಿಟೇಷನ್ ತರ. ಈಗ ನಿಮ್ ಬ್ರದರ್ ಹೇಳ್ತಾರೆ ಹಿಂಗ್ ದೇವ್ರ ಮುಂದೆ ಕುತ್ಕೊಂಡು ನಿಮ್ದು ವಿಚಾರಗಳು ಹಿಂಗೆ ಹೇಳ್ಕೊಳ್ಳೋದು ಅಂತ ಇರುತ್ತೆ ಅಂತ. ಅದೇನೇ ಯೋಗನಲ್ಲಿ ಇದ್ರಲ್ಲೆಲ್ಲ ಅದು ಒಂದು ಮೆಡಿಟೇಷನ್ ಅಂತ ಹೇಳಿ ಒಂದ್ ಅಷ್ಟೊತ್ತು ಕೂರಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದೇ ಯೋಚನೆ ಮಾಡ್ದೆ, ಅಯ್ಯೋ ಯೋಗ ಮೆಡಿಟೇಷನ್ಗೂನು ನಮ್ ಪರ್ಸನಲ್ ಪ್ರೇಯರ್ಗೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಅವ್ರದ್ದು ನಮ್ದು ಅಂದ್ರೆ ಒಂದ್ ಮಾತುಕತೆ ಟೈಪ್ ಇರುತ್ತೆ, ಬರೇ ಭಿನ್ನ ಪ್ರಾರ್ಥನೆಗಳಿಗೇನೆ ಇರಕ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಆ ತರ ಮಾತುಕತೆ ಆಯ್ತು ಬ್ರದರ್. ಓಕೆ. ಯೋಗ ಅದು ಎಂಟೈರ್ಲಿ ಡಿಫ್ರೆಂಟ್ ಆಗಿರೋ ಒಂದು ಟಾಪಿಕ್. ಅದಕ್ಕೆ ಅದರದೇ ಆಗಿರುವ ಹಿಡನ್ ಅಜೆಂಡಾಗಳೆಲ್ಲ ಇದೆ ಯೋಗ. ಆದ್ರೆ ನಾವು ಪರ್ಸನಲ್ ಪ್ರೇಯರ್ ಅಂದ್ರೆ ನಾನು ದೇವರೊಂದಿಗೆ ಒಂದು ಟಚ್ ಆಗುವ ಒಂದು ಸಮಯ. ಅದರಲ್ಲಿ ಇದುವರೆಗೆ ನಾವು ಮಾಡ್ತಾ ಇರೋದು ಸ್ವಾಮಿ ಅದು ಕೊಡಿ ಇದು ಕೊಡಿನೇ ನಮ್ ಜಾಸ್ತಿ ಪ್ರಾರ್ಥನೆ ಮಾಡಿರೋದು. ಆ ಲೆವೆಲಿಂದ ನಾವು ನೆಕ್ಸ್ಟ್ ಸ್ಟೇಜಿಗೆ ಹೋಗಲೇಬೇಕು. ಅದರಲ್ಲಿ ನಮಗೂ ದೇವರಿಗೆ ಇರುವ ಬಾಂಧವ್ಯದ ಒಂದು ಅನುಭವ ಆಗ್ಬೇಕು. ಅದರಲ್ಲಿ ನಾವು ಯೇಸುವಿನ ಪಿತನ ಚಿತ್ತವನ್ನು ತಿಳಿದು ನಾವು ಪ್ರವರ್ತಿಸುವ ಲೆವೆಲ್ಗೆ ಬರಬೇಕು. ಇನ್ನರ್ ಸ್ಟ್ರೆಂಥನಿಂಗ್ ನಮ್ಮಲ್ಲಿ ಆಗ್ಬೇಕು. ಆಂತರಿಕ ಆ ಒಂದು ಶಕ್ತೀಕರಣ ನಮ್ಮಲ್ಲಿ ಸಂಭವಿಸುವ ಒಂದು ಕಾರ್ಯ ಇದಾಗುತ್ತದೆ. ನಿಜವಾದ ಪರ್ಸನಲ್ ಪ್ರೇಯರ್ ಇರುವ ವ್ಯಕ್ತಿಗೆ ಯಾವ ಆಂತರಿಕ ಸೌಖ್ಯ ಧ್ಯಾನಕ್ಕೆ ಹೋಗ್ಬೇಕಾದ ಅಗತ್ಯ ಬರಲ್ಲ. ಈ ಪರ್ಸನಲ್ ಪ್ರೇಯರ್ ಮುಖಾಂತರ ಅವರ ಗಾಯಗಳು ತಾನೇ ಸೌಖ್ಯ ಆಗ್ತಾ ಹೋಗ್ತದೆ. ಅವ್ರಿಗೆ ಆಂತರಿಕವಾಗಿ ಶಕ್ತೀಕರಿಸಲ್ಪಟ್ಟ ವ್ಯಕ್ತಿಗಳಾಗ್ತಾರೆ. ಅದು ಎಷ್ಟೇ ಏನೇ ನಾವು ಇದೇ ರೀತಿ ಅಂತ ಮಾಡ್ಕೊಂಡ್ರು ಕೊನೆಗೂ ಅದು ಭಿನ್ನ ಪ್ರಾರ್ಥನೆಗೆ ಬಂದು ಬಿಡುತ್ತೆ. ಅಲ್ಲ, ಭಿನ್ನ ಪ್ರಾರ್ಥನೆ ಮಾಡಬಾರ್ದು ಅಂತ ನಾವು ಎಲ್ಲೂ ಹೇಳ್ತಾ ಇಲ್ಲ ಪರ್ಸನಲ್ ಪ್ರೇಯರ್ ಅಲ್ಲಿ. ಆದ್ರೆ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಪಿತನ ಚಿತ್ತವನ್ನು ತಿಳಿದು ನೀವು ಏನ್ ಬೇಕಾದ್ರೂ ಮಾಡಿ. ಪಿತನ ಚಿತ್ತವನ್ನು ತಿಳಿಯುವ ಆ ಒಂದು ಕಾರ್ಯ ನಮ್ಮಲ್ಲಿ ನಡೆಯುವಾಗ ನಮ್ದೆಲ್ಲ ಆ ಪರ್ಸನಲ್ ಪ್ರೇಯರ್ ಎಲ್ಲ ಅದೊಂಥರ ಆಕ್ಚುಲಿ ಪ್ರತಿಯೊಂದು ಸ್ಟೆಪ್ಪು ದೇವರ ಚಿತ್ತವನ್ನು ನಡೆದು ಒಂಥರ ಪ್ರಾಫೆಟಿಕ್ ಇಂಟರ್ಸೆಷನ್ ತರ ಪ್ರಾಫೆಟಿಕಲ್ ಆಗಿ ನಾವು ಪರ್ಸನಲ್ ಪ್ರೇಯರ್ ಮಾಡೋರಾಗಿ ನಾವು ಮಾರ್ಪಾಡಾಗ್ತೀವಿ. ಎಲ್ಲವೂ ದೇವರ ಚಿತ್ತವನ್ನು ತಿಳಿದು ನಾವ್ ಏನೇ ಮಾಡಿದ್ರು ಏನೇ ಮಾತಾಡಿದ್ರು ದೇವರ ಚಿತ್ತವನ್ನು ತಿಳಿದು ಪ್ರಾರ್ಥಿಸುವ ಮಾತನಾಡುವ ವ್ಯಕ್ತಿಗಳಾಗಿ ನಾವು ಮಾರ್ಪಾಡಾಗ್ತೀವಿ. ಆದ್ರೆ ಇಲ್ಲಿ ನಾವು ನೋಡುವುದು ಯೇಸುಸ್ವಾಮಿ ಎಲ್ಲೂ ಕುಗ್ಗಿ ಹೋಗ್ತಾ ಇಲ್ಲ. ಯೇಸುವಿನ 2-3 ವಿಷಯಗಳನ್ನ ನೀವು ಕಲಿತು ನೋಡಿ. ಅವ್ರು ವಚನ ಕೊಟ್ಟಿರುವ ಒಂದೇ ದಿನ ಒಂದು 2-3 ಕಡೆ ವಚನ ಕೊಟ್ಟಿರೋದು ನಾವು ನೋಡಿದೀವಿ. ಎಲ್ಲೂ ಲಾಸ್ಟ್ ಟೈಮ್ ಮಾಡಿರುವ ಏನಾದ್ರೂ ಜಾಸ್ತಿ ರೆಫರೆನ್ಸ್ ಏನೂ ಇಲ್ಲಿ ಇಲ್ಲ. ನಾನು ಕಪರ್ನಹೂಮಲ್ಲಿ ವಚನ ಕೊಡ್ತಾ ಇದ್ದೆ,
ವಚನ ಓದಿದಾಗ ಅವರು ನನ್ನ ಓಡಿಸ್ಬಿಟ್ರು. ಈಗ ಈ ತರ ಮಾತುಗಳಿಲ್ಲ. ನಾನು ಪೇತ್ರನ ಮನೆಗೆ ಹೋದಾಗ ಪೇತ್ರನ ಅತ್ತೆ ಚೂರು ಹುಷಾರಿರ್ಲಿಲ್ಲ. ಪೇತ್ರನ ಅತ್ತೆಗೆ ನನ್ನ ಕೈ ಇಟ್ಟು ಪ್ರಾರ್ಥಿಸಿದಾಗ ಸೌಖ್ಯ ಇತ್ತು. ಇಂತಹ ರೆಫರೆನ್ಸ್ ಯೇಸುಸ್ವಾಮಿ ಎಲ್ಲೂ ಕೊಡುವುದು ನಾವು ಬೈಬಲಲ್ಲಿ ಥ್ರೂ ಔಟ್ ನಾವು ಕಾಣ್ತಾ ಇಲ್ಲ ಅಲ್ವಾ? ಸೊ ಹಾಗಾದ್ರೆ ಯೇಸುಸ್ವಾಮಿ ಕೊಡದೇ ಇರುವಾಗ ಇದು ನಾವು ಸಹ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ರೆಫರೆನ್ಸ್ ಕೊಡಬಾರ್ದು ಅಂತಲ್ಲ, ಆದರೆ ನಮ್ ಜೀವನ ಬರೀ ರೆಫರೆನ್ಸೇ ಆಗೋದಾದ್ರೆ ನಮ್ ಪ್ರಾರ್ಥನೆ, ನಮ್ ವಚನ ಎಲ್ಲ ಬರೀ ಹಳೆಯ ಆ ಸ್ಟೋರಿ ಮಾತ್ರ ಹೇಳುವುದಾದ್ರೆ ಪ್ರಿಯರೇ, ಅದು ಎಂದಿಗೂ ಅಷ್ಟು ಎಫೆಕ್ಟಿವ್ ಆಗಲ್ಲ. ಓಕೆ, ಸೊ ನಾವು ಈ 4ನೇ ಅಧ್ಯಾಯ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೀವಿ. ಒಂದು 5-6 ಸೆಷನ್ ತಗೊಂಡು ನಾವು ಕಂಪ್ಲೀಟ್ ಮಾಡಿದೀವಿ. ಇವತ್ತು ನಾವು 5ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ. ಈ ಲೋಕನ ಶುಭ ಸಂದೇಶ 5ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಶಿಷ್ಯರನ್ನು ಸೆಲೆಕ್ಟ್ ಮಾಡುವ ಕಾರ್ಯ ನಡೀತಾ ಇದೆ. ಇದು ಜಸ್ಟ್ ಇವತ್ತೊಂದು ಅದ್ರ ಇಂಟ್ರೊಡಕ್ಷನ್ ಮಾತ್ರ ಆಗ್ತದೆ. ಪ್ರಿಯರೇ, ಯೇಸುಸ್ವಾಮಿ ಶಿಷ್ಯರನ್ನು ಸೆಲೆಕ್ಟ್ ಮಾಡುವಾಗ ನೀವು ಯೋಚನೆ ನೋಡಿ, ಯಾವ ಟೈಪ್ ಶಿಷ್ಯರನ್ನು ಸೆಲೆಕ್ಟ್ ಮಾಡಿದ್ದಾರೆ ಯೇಸುಸ್ವಾಮಿ? ಪೇತ್ರ, ಅಂದ್ರೆಯ, ಇವರೆಲ್ಲ 6ನೇ ಅಧ್ಯಾಯಕ್ಕೆ. 5ನೇ ಅಧ್ಯಾಯ. 5 ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ. ಮೊದಲು ಶಿಷ್ಯರು ಅಂತ ಹೇಳಿ ಸಿನ್ಸಿಯರ್ ಇನ್ ವರ್ಕ್ ಅವ್ರದ್ದು. ಈಗ ಪ್ರಿಯ, ನಾವು ಯೋಚನೆ ಮಾಡೋದಾದ್ರೆ ಸಿನ್ಸಿಯರಿಟಿ, ಓಕೆ, ಈಗ ನಾವೊಂದು ಲೀಡರ್ಶಿಪ್ ಸೆಲೆಕ್ಟ್ ಮಾಡುವಾಗ ಈ ಸಿನ್ಸಿಯರಿಟಿ ನೋಡ್ತೀವ? ಸ್ವಲ್ಪ ಫೈನಾನ್ಸ್ ಚೆನ್ನಾಗಿದ್ರೆ ಅವ್ರಿಗೂ ಒಂದು ಪೋಸ್ಟಿಂಗ್, ಫೈನಾನ್ಸ್ ಇರ್ಬೇಕು, ಜ್ಞಾನಕೂಟಕ್ಕೆ ಸ್ವಲ್ಪ ಸ್ಪಾನ್ಸರ್ ಅವ್ರಿಗೊಂದು ಪೋಸ್ಟಿಂಗು, ಫ್ರೀಯಾಗಿ ಕಾರ್ ಮಡಗಿದ್ರೆ ಎಲ್ಲಿಗಾರು ಟ್ರಾವೆಲ್ ಮಾಡಕ್ ಅವ್ರಿಗೊಂದು ಪೋಸ್ಟಿಂಗ್. ಓಕೆ, ಗ್ರೂಪಲ್ಲಿ ಆತರ ಎಲ್ಲ ಇರಲ್ಲ. ಯಾರಿಗೆ ದೇವ್ರದ್ದು ಒಂದು ಇದಿರುತ್ತೆ, ಅವ್ರನ್ನ ಮಾತ್ರ ದೇವ್ರ ಆರಿಸ್ಕೊಳ್ತಾರೆ ಅಷ್ಟೆ. ಈಗ ನೀವು ಯೋಚನೆ ಮಾಡಿ, ಕೋರ್ ಟೀಮ್ ಎಲೆಕ್ಷನ್ಗೆ ಬರುವಾಗ ಸ್ವಲ್ಪ ಎಜುಕೇಟೆಡ್ ಆಗಿರೋ ಒಬ್ರು ಇದ್ದಾರೆ, ಅದೇ ಸಮಯ ಎಜುಕೇಟೆಡ್ ಅಲ್ಲದೆ ಇರೋ ಇನ್ನೊಬ್ರು ಇದ್ದಾರೆ. ಪ್ರೇಯರಲ್ಲಿ ಇಬ್ರು ಈಕ್ವಲ್ ಅಂತ ರೀತಿಯಲ್ಲಿ, ಅಥವಾ ಎಜುಕೇಟೆಡ್ ಅಲ್ಲದೆ ಇರುವವರು ಸ್ವಲ್ಪ ಜಾಸ್ತಿ ಪ್ರೇಯರಲ್ಲಿ ಇದ್ದಾರೆ ಎಂದು ಇಟ್ಕೊಳ್ಳೋಣ. ಮಾಮೂಲಿ ಒಂದು ಜನರಲ್ ಅವಸ್ಥೆಯಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ? ಸ್ವಲ್ಪ ಎಜುಕೇಶನ್ ಬೇಕಲ್ವ ಬ್ರದರ್ ಅಂತಾರೆ. ಎಲ್ಲ ಒಪಿನಿಯನ್ ಕೊಡೋದು ಹಂಗೆ ತಾನೆ. ಇಲ್ಲಪ್ಪ, ಕಂಪೇರ್ ಮಾಡೋರು ಸ್ವಲ್ಪ ಆಸ್ತಿ ಇರುವವರು, ಸ್ವಲ್ಪ ಆಸ್ತಿ ಇರುವವರು ಅಂದ್ರೆ ತೀರ ಬಡವರು, ಆದ್ರೆ ಪ್ರೇಯರಲ್ಲಿ ಇಬ್ರು ಈಕ್ವಲ್ ಅಂತ ಇಟ್ಕೊಳ್ಳೋಣ. ಆದ್ರೂ ಎಲ್ಲೋ ಆ ಒಂದು ಬೈಪಾಸ್ ಆಗುವ ಕಾರ್ಯ ನಾವು ಡಿಸೈನ್ಮೆಂಟ್ ಎಲ್ಲ ಹೇಳ್ತೀವಿ. ಆ ಡಿಸೈನ್ಮೆಂಟ್ ಅಲ್ಲೂ ಎಷ್ಟೋ ಬಾರಿ ಎರರ್ ಆಗುವುದು ನಾವು ನೋಡ್ತಾ ಇದ್ದೀವಿ. ಬ್ರದರ್, ನೀವು ನಿಮ್ಮನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಮಾರ್ನಿಂಗ್ ಸ್ಟಾರ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾತಾಡ್ಬೇಡಿ. ಯಾಕಂದ್ರೆ ನೀವು ಚರ್ಚ್ಗೆ ಹೋಗಿ, ಅದು ತಾನೇ ಡಿಸೈಪಲ್ಸ್, ಅಲ್ಲಿ ಕೋರ್ ಕಮಿಟಿ ಬರ್ತಾರೆ, ಅಲ್ಲಿ ನೋಡಿ ಯಾವಾಗ ನೀವು ಕರೆಕ್ಟ್ ಆಗಿ ಹೇಳ್ಬಿಡಿ ಯಾರು ಸೆಲೆಕ್ಟ್. ಆಗಲ್ಲ ಬಿಡಿ. ನಮ್ಮ ಲೆವೆಲ್ ಅಲ್ಲಾದ್ರೂ ನಾವು ಯೋಚನೆ ಮಾಡೋಣ. ನಾವು ಸ್ವಲ್ಪ ರೆಕ್ಟಿಫೈಡ್ ಆಗಿದ್ದೇವೆ, ಆದ್ರೂ ಸಹ ಇದೆಲ್ಲ ಇದ್ದೇ ಇರ್ತದೆ, ಈ ಚಿಂತೆಗಳೆಲ್ಲ ಇದ್ದೇ ಇರ್ತದೆ. ನೀವೇ ಯೋಚನೆ ಮಾಡಿ, ಈ ಗಲೀಲಿಯ ಪ್ರಾಂತ್ಯದಲ್ಲಿ ಅಷ್ಟು ಜ್ಞಾನಿಗಳು ಯಾರು ಇರ್ಲಿಲ್ವಾ? ಬ್ರದರ್ ಅಲ್ಲಿ ಬುದ್ಧಿವಂತರು ಯಾರು ಇರ್ಲಿಲ್ವಾ? ಅಷ್ಟು ಹೆಸರುವಾಸಿಗಳು ಯಾರು ಇರ್ಲಿಲ್ವಾ? ಪ್ರಿಯರೇ, ನೀವು ಯೋಚನೆ ಮಾಡಿ. ಹೇಳಿ ಸಿಸ್ಟರ್, ಇದ್ದಿರ್ಬೋದು. ನೀವು ಯೋಚನೆ ಮಾಡೋರು, ಕೆಲಸ ಮಾಡೋರು ಇದ್ರೋ ಇಲ್ವೋ ಗೊತ್ತಿಲ್ಲ. ನನ್ಗೆ ಆಶ್ಚರ್ಯ ಆಗೋದೇನೆಂದ್ರೆ, ಆಲ್ಮೋಸ್ಟ್ ಈ ಟೈಮಲ್ಲೇ ಸಂತ ಪೌಲನು ಅಲ್ಲಿ ಇದ್ದಿರುವುದು. ನನಗೆ ಒಂದು ತುಂಬಾ ಆಶ್ಚರ್ಯ. ಎಷ್ಟು ಈಸಿಯಾಗಿ ಸಂತ ಪೌಲನೇ ಸೆಲೆಕ್ಟ್ ಮಾಡಬಹುದಿತ್ತು. ಹಾಗಾದ್ರೆ ಇನ್ನೂ ಸ್ವಲ್ಪ ಮಿನಿಸ್ಟ್ರಿ ಪವರ್ಫುಲ್ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಅಲ್ಲೋಗಿ ಅದಕ್ಕೆಲ್ಲ ಒಂದು ಸಮಯವಿದೆ. ಪೌಲನನ್ನು ಸೆಲೆಕ್ಟ್ ಮಾಡೋದು ಸಮಯವಿದೆ, ಪೇತ್ರನನ್ನು ಸೆಲೆಕ್ಟ್ ಮಾಡೋದು ಸಮಯವಿದೆ. ಆದ್ರೆ ಯೇಸುಸ್ವಾಮಿ ಸೆಲೆಕ್ಟ್ ಮಾಡಿದವರು ಯಾರು ತುಂಬಾ ಹೆಸರುವಾಸಿಗಳಾಗಿ ಯಾರು ಇಲ್ಲ. ಆಗಿನ ಆ ಒಂದು ಪರಿಸ್ಥಿತಿಯಲ್ಲಿ ಬೇಸಿಕ್ ಆಗಿರುವವರು ಮಾತ್ರನೇ ಯೇಸುಸ್ವಾಮಿ ಸೆಲೆಕ್ಟ್ ಮಾಡಿರುವುದು ಅಲ್ವಾ? ನೀವೇ ಯೋಚನೆ ಮಾಡಿ. ಇಷ್ಟೊಂದು ದೊಡ್ಡ ಮಿನಿಸ್ಟ್ರಿಗೆ, ವಿಶ್ವದ ಎಲ್ಲೆಡೆ ಹೋಗಿ ಶುಭ ಸಂದೇಶವನ್ನು ಸಾರುವ ಮಿನಿಸ್ಟ್ರಿಗೆ ಸ್ವಲ್ಪ ಜ್ಞಾನಿಗಳು ಬೇಕಲ್ವಾ?
ಸ್ವಲ್ಪ ಮೇಧಾವಿಗಳು ಬೇಕಲ್ಲ. ಆದ್ರೆ ಯೇಸು ಸ್ವಾಮಿ ಸೆಲೆಕ್ಟ್ ಮಾಡಿದವರೆಲ್ಲ ಬೆಸ್ತರು. ಇನ್ನೊಬ್ಬ ಇದ್ದಾರೆ, ಯಾರನ್ನು ಗೊತ್ತಾ? ಸುಂಗ ವಸೂಲಿ ಅವನು. ಈಗ ನೋಡಿ, ನಾನು ಈ ಸೆಲೆಕ್ಷನ್ ನಾವು ಮತ್ತೆ ಆಳವಾಗಿ ಚಿಂತಿಸೋಣ. 27ನೇ ವಾಕ್ಯ ಓದಿ. ಆ ನಂತರ ಆನಂದ್ ಯೇಸುವನ್ನು ಅಲ್ಲಿಂದ ಹೋಗ್ತಿದ್ದಾಗ ಲೇವಿ ಎಂಬ ಸುಂಕದವನನ್ನು ಕಂಡರು. ಅವನು ಲೇ ಲೇವಿ ಎಂಬ ಸುಂಕದವನು, ಮತ್ತಾಯ ಮೊದಲನೆಯ ಶುಭ ಸಂದೇಶವನ್ನು ಬರೆದವರು ಲೇವಿ. ನೀವು ಯೋಚನೆ ಮಾಡಿ, ಈ ಸುಂಕದವರು ಅಂತ ಹೇಳುವಾಗ ಇಸ್ರಾಯೇಲ್ ಜನರ ಮೈಂಡ್ ಸೆಟ್ ಅಲ್ಲಿ ಏನಿದೆ? KJ ಸರ್. ಸರ್, ಅವರು ಮೊದಲನೇ ಅವರು ಪಾಪಿಗಳು. ಹ್ಮ್ ಮತ್ತೆ ಅವರು ಆಕ್ಚುಲಿ ಕೆಲಸ ಮಾಡ್ತಾ ಇದ್ದಿದ್ದು ರೋಮನರಿಗಾಗಿ, ಯಾಕಂದ್ರೆ ಹ್ಮ್ ಆ, ಸುಂಕ ವಸೂಲಿ ಮಾಡುವ ಕಾರ್ಯ. ಹ್ಮ್ ಮತ್ತೆ ಜನರಿಂದ ಇವರು ಎಕ್ಸ್ಟ್ರಾ ತಗೊಳ್ತಾ ಇದ್ರು, ರೌಡಿಸಂ ಜನರನ್ನ ತರ. ಹಿಂಸೆ ಕೊಡ್ತಾ ಇದ್ರು ವಸೂಲಿ ಮಾಡುವಾಗ. ಹ್ಮ್ ಸೊ ಹಾಗಾಗಿ ಅವರು ತುಂಬಾ ಪಾಪಿಗಳೇ, ಹ್ಮ್ ತುಂಬಾ ಕೇವಲವಾಗಿ ಅವ್ರನ್ನ ನೋಡ್ತಾ ಇದ್ರು. ಓಕೆ. ಅಂದ್ರೆ ಆಕ್ಚುಲಿ ಹೇಗೆಂದ್ರೆ ಈ ಬೌಲ್ಸ್. ಸುಂಕ ವಸೂಲಿ ಅಂತ ಹೇಳುವುದು, ಇದು KJ ಸರ್ ಹೇಳಿದಾಗೆ ರೋಮ ಆ, ರಾಜನಿಗಾಗಿ ಸುಂಕ ವಸೂಲಿ ಮಾಡುವುದು. ಅದರಲ್ಲಿ ಇವನ ಲಾಭ ಏನು? ಇವನ್ಗೆ ಪರ್ಸೆಂಟೇಜ್ ಬರುತ್ತೆ. ಇವನ್ ಏನ್ ಎಕ್ಸ್ಟ್ರಾ ತಗೋತಾ ಇದೆಯಾ ಇದಾನೆ. ಈಗ 100 ರೂಪಾಯಿಗೆ ಬದಲು ನೀವು 500 ರೂಪಾಯಿ ತಗೊಂಡ್ರೆ 400 ರೂಪಾಯಿ ಇವನಿಗೆ ಲಾಭ. ಓಕೆ. ಸೊ ಈ ಲಾಭ ಅಷ್ಟು ಸುಲಭವಾಗಿ ತಗೊಳಕ್ ಆಗಲ್ಲ. ಅದರಿಂದ ಏನ್ ಮಾಡ್ತೀವಿ? ನೀವ್ ಹೇಳಿದಾಗೆ ಸ್ವಲ್ಪ ರೌಡಿಗಳನ್ನೆಲ್ಲ ಬೌಲ್ಸ್, ಇಟ್ಟು, ಕೆಲವರು ಬೌನ್ಸರ್ಸ್ ತರ ಇಟ್ಕೊಂಡು ವಸೂಲ್ ಮಾಡ್ತಾ ಬೌನ್ಸರ್ಸ್ ತರ ಇರ್ತಾರೆ. ಇಟ್ಕೊಂಡು ವಸೂಲಿ ಮಾಡುವ ಆ ವ್ಯಕ್ತಿಗಳು, ಸುಂಗ ವಸೂಲಿ. ಇವರನ್ನ ಆಕ್ಚುಲಿ ಇಸ್ರಾಯೇಲ್ ಜನರೇ, ಆದ್ರೆ ತಿರಸ್ಕರಿಸಲ್ಪಟ್ಟು ಇವರನ್ನ ಕಂಡ್ರೆ ಇಸ್ರಾಯೇಲ್ ಜನರಿಗೆ ಆಗಲ್ಲ. ನೀವು ಯೋಚನೆ ಮಾಡಿ, ಇವರನ್ನು ಕಂಡ್ರೆ ಇಸ್ರಾಯೇಲ್ ಜನರಿಗೆ ಆಗಲ್ಲ ಎಂಬ ಈ ವ್ಯಕ್ತಿಯನ್ನು ಹೋಗಿ ಸ್ವಾಮಿ ಶಿಷ್ಯನಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀರಲ್ಲ. ಅವರು ಯೋಚನೆ ಮಾಡಬಹುದಿತ್ತು, ಇವರು ನಮ್ ಜೊತೆಗಿದ್ರೆ ನಮ್ಮವ್ರು ಯಾರು ಟೀಮಿಗೆ ಬರಲ್ಲ, ಪ್ರೇಯರಿಗೆ ಬರಲ್ಲ ಅಲ್ವಾ? ಸೊ ಪ್ರೇಯರ್ ಅವರ ಸೆಲೆಕ್ಷನ್ ಒಂಥರ ವಿಚಿತ್ರವಾಗಿದೆ. ಈ ಸೆಲೆಕ್ಷನ್ಗೂ ಕಾರಣ ಅವರ ಮುಂಚಾಣೆ ಪ್ರಾರ್ಥನೆ. ನನ್ಗೆ ಅನಿಸ್ಬೋದು ಆದ್ರೆ ಒಂದೊಂದ್ ದಿನ. ಅವ್ರದ್ದು ಶಿಷ್ಯರುಗಳದ್ದು ಒಂದು ಬ್ರದರ್. ಈಗ ಹ್ಮ್ ನೀವ್ ಹೇಳ್ದಂಗೆ ಸುಂಕ ವಸೂಲಿಗೆ ಅವ್ರು ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಅವನು ಫುಲ್ ಯೋಚನೆ ಮಾಡಿರ್ತಾರೆ. ಮಾಡಿರ್ಬಹುದಕ್ಕಾಗಿತ್ತೇನೋ. ನಾನು ಹ್ಮ್ ಇದನ್ನ ಹೋದ್ರೆ ಬಿಟ್ಟು ಹೋದ್ರೆ ಹ್ಮ್ ನನ್ಗಂತೂ ಈ ಒಂದು ತುಂಬಾ ಲಾವಿಶ್ ಆಗಿ ಬದುಕ್ತಿರ್ತಾನೆ, ಎಲ್ಲಾರ ಹತ್ರ ದುಡ್ಡು ಹೊಡ್ಕೊಂಡು. ಹೌದು. ಅದನ್ನೆಲ್ಲ ಬಿಡ್ಬೇಕಾಗುತ್ತೆ. ಯೇಸು ಸ್ವಾಮಿಯವರೇನು ಫುಲ್ ಹಿಂಗೆ ಚಿನ್ನದ ರಥದಲ್ಲಿ ಬಂದು ಫುಲ್ ಗೋಲ್ಡನ್ ಆರ್ನಮೆಂಟ್ಸ್ ಅವು ಇವು ಹಾಕೊಂಡು ಬಾಯಿಲಿ ಅಂತ ಕರ್ದಿದ್ದಲ್ಲ. ಅವರೇ ಒಂದು ಪರಿಸ್ಥಿತಿಲಿ ಇದ್ರು. ಬೇರೆ ಹ್ಮ್ ಶಿಷ್ಯರುಗಳು ಅಷ್ಟೇ, ಇವ್ರ ಹ್ಮ್ ಜೊತೆ ಹೋದ್ರೆ ಹೆಂಗೆ ನೆಕ್ಸ್ಟ್ ಅನ್ನೋದನ್ನು ಯೋಚನೆ ಮಾಡ್ಲಿಲ್ಲ ಅವರು. ಕರೆದ್ರು ಆ ಇಬ್ರುನು. ಅಂದ್ರೆ ಅಲ್ಲೇನೆ ಈ ಪರ್ಸನಲ್ ಪ್ರೇಯರ್ ಅಂತ ಹೇಳುವುದು ಕಾರ್ಯ, ಇದು ಇಂಪಾರ್ಟೆನ್ಸ್. ಪರ್ಸನಲ್ ಪ್ರೇಯರ್ ಅಲ್ಲಿ ಇದನ್ನ ಹೇಳ್ಕೊಡೋರು, ಇಂಥವರನ್ನು ಕರೀರಿ. ಸುಮ್ಮನೆ ಸುಲಭವಾಗಿ ಅರ್ಥ ಮಾಡೋದಕ್ಕಲ್ಲ. ರಾತ್ರಿ ಹಗಲು ಪ್ರಾರ್ಥಿಸಿ ಅವರಿಗೆ ಯಾರೆಲ್ಲ ನಿಜವಾದ ಪ್ರೇರಣೆ ಲಭಿಸುತ್ತೋ ಅವ್ರನ್ನೆಲ್ಲ ಹೋಗಿ ಪೇತ್ರನೇ ನೀವ್ ಬಾ ನನ್ನನ್ನು ಹಿಂಬಾಲಿಸು, ಮತ್ತಾಯ ನೀವು ಬಾ ನನ್ನನ್ನು ಹಿಂಬಾಲಿಸು. ಸೊ ಆ ಸಮಯದಲ್ಲಿ ಪಿತನು ಅವರಿಗೆ ಅಂತಹ ಒಂದು ಮೈಂಡ್ ಸೆಟ್ ಕೊಟ್ಟಿರ್ತಾರೆ. ಈಗ ನಮ್ಮಲ್ಲಿರುವವರನ್ನು ದೇವರು ಈ ತರ ಕರೆದಿರುವುದೇ. ಒಂದೊಂದು ಟೈಮಲ್ಲಿ ಆ ಪರಿಸ್ಥಿತಿಯಲ್ಲಿ ಕರೆದಾಗ ಎಸ್ ಅಂತ ಹೇಳಿ ಬಂದವರೇ ನಾವೆಲ್ಲ ಅಲ್ವಾ? ಇಲ್ಲದೆ ಇದ್ರೆ ಮಾಮೂಲಿ ಅವಸ್ಥೆಯಲ್ಲಾದ್ರೆ ನಾವು ಪ್ರೇಯರ್ಗೆಲ್ಲ ಬರುವವರ ಇಲ್ಲ. ಅಂದ್ರೆ ಕೆಲವು ಸಿಚುವೇಶನ್ ಇರಬಹುದು, ಕೆಲವೊಂದು ಪರಿಸ್ಥಿತಿ ಇರಬಹುದು, ದೇವರೊಂದು ಪ್ರೇರಣೆ ಕೊಟ್ಟಿರ್ಬೋದು. ನಿಮಗೂ ಅದೇ ರೀತಿಯಲ್ಲಿ ನಿಮ್ಮನ್ನು ಕರೆದವರಿಗೊಂದು ಪ್ರೇರಣೆ ಆಗಿರಬಹುದು. ಸರಿ. ಸೊ ಇದೆಲ್ಲ ಪಡೆಯಬೇಕಾದ್ರೆ ಪ್ರಿಯರೇ ನಮಗಿರಬೇಕು, ಪ್ರತ್ಯೇಕವಾಗಿ ಮುಂದಾಳತ್ವದಲ್ಲಿರುವವರಿಗಿರಬೇಕು ಈ ಶಕ್ತವಾದ ಪರ್ಸನಲ್ ಪ್ರೇಯರ್ ಅಂತ ಹೇಳುವ. ಪ್ರೈಸ್ ಲಾರ್ಡ್. ಇನ್ನು ನೋಡಿ, ಇನ್ನು 2 ವಿಷಯ ಇವತ್ತು ಈ 12ನೇ ವಾಕ್ಯ 5, 12 ಮತ್ತು 17 ಧ್ಯಾನಿಸಿ ನಾವಿವತ್ತು ಕನ್ಕ್ಲೂಡ್ ಮಾಡೋಣ. 5, 12
ಕುಷ್ಠರೋಗಿಯನ್ನು ಸೌಖ್ಯಪಡಿಸುವುದು ಅಲ್ವಾ? ಈ ಕುಷ್ಠರೋಗಿಯನ್ನು ಸೌಖ್ಯಪಡಿಸುವ ಅದೇಗೆ? 12ನೇ ವಚನ ಓದಿ ಒಬ್ರು. ಯೇಸು ಸ್ವಾಮಿ ಒಂದು ಪಟ್ಟಣದಲ್ಲಿ ಇದ್ದಾಗ ಮೈಯೆಲ್ಲ ಕುಷ್ಠ ಹಿಡಿದ ರೋಗಿಯೊಬ್ಬನು ಅಲ್ಲಿಗೆ ಬಂದು ಅವರಿಗೆ ಅಡ್ಡ ಬಿದ್ದು, ಸ್ವಾಮಿ, ತಾವು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸಬಲ್ಲಿರಿ ಎಂದು ಬೇಡಿಕೊಂಡನು. ಯೇಸು ಕೈಚಾಚಿ ಅವನನ್ನು ಮುಟ್ಟಿ, ಖಂಡಿತವಾಗಿಯೂ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದರು. ತಕ್ಷಣವೇ ಇಲ್ಲಿ ಮಾರ್ಕನ ಶುಭ ಸಂದೇಶ ಇದೇ ಕಾರ್ಯ ಇದೆ. ಮಾರ್ಕ 1:41 ಇದೇ ಸಂಭವ ನಡೀತಾ ಇದೆ. ಮಾರ್ಕ 1:41 ಓದುವಾಗ ಒಂದು 41 ಬ್ರದರ್, ಖಂಡಿತವಾಗಿ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದರು. ತಕ್ಷಣ ಅವನ ಕುಷ್ಠವು ಮಾಯವಾಯಿತು, ಅವನು ಗುಣವಾಯಿತು. ಒಮ್ಮೆ ಕುಷ್ಠರೋಗಿಯೊಬ್ಬನು ಯೇಸು ಸ್ವಾಮಿ ಬಳಿಗೆ ಬಂದು ಮೊಣಕಾಲೂರಿ, ತಾವು ಮನಸ್ಸು ಮಾಡಿದ್ದಲ್ಲಿ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ದೈನ್ಯದಿಂದ ಬೇಡಿಕೊಂಡನು. ಯೇಸುವಿನ ಮನ ಕರಗಿತು. ಯೇಸುವಿನ ಮನ ಕರಗಿತ್ತು. ನೀವು ಯೋಚನೆ ಮಾಡಿ, ಈ ಒಂದು ಸನ್ನಿವೇಶ ನೋಡೋದಾದ್ರೆ, ಕುಷ್ಠರೋಗಿ ಅಂದ್ರೆ ಔಟ್ಕಾಸ್ಟ್, ಇದ್ರ ಯಾರ ಹತ್ತಿರಕ್ಕೂ ಬರಕ್ಕೆ ಪರ್ಮಿಷನೇ ಇಲ್ಲದೆ ಇರುವುದು. ಈಗಿನ ಪರಿಸ್ಥಿತಿ ನೀವು ನೋಡಿ, ಒಂದು ಕೊರೋನಾ ಬಾಧಿಸಿದ ಒಂದು ವ್ಯಕ್ತಿ, ಆ ವ್ಯಕ್ತಿಯನ್ನು ಸಮಾಧಿ ಮಾಡಕ್ಕೂ ಯಾರು ರೆಡಿ ಇರಲಿಲ್ಲ ಸತ್ತಾಗ, ಅಲ್ವಾ? ಡಾಕ್ಟರ್ ಹತ್ರ ಹೋದ್ರೆ ಸುಮ್ಮನೆ ICU ಇಟ್ಟು ಅವರು ಸಾಯುವ ರೀತಿಗೆ ಹೋಗುವರು. ಆ ವ್ಯಕ್ತಿಗಾಗಿ ನೀವು ಯೋಚನೆ ಮಾಡಿ, ಅಂತ ವ್ಯಕ್ತಿ ಪ್ರೇಯರ್ ಮೀಟಿಂಗ್ ಬರೋದಾದ್ರೆ, ಚರ್ಚಿಗೆ ಬರೋದಾದ್ರೆ ಏನಾಗ್ತದೆ? ನೀವು ಚರ್ಚ್ ತನಕ ಹೋಗ್ಬಿಟ್ರಿ ಬ್ರದರ್, ಮನೇಲೆ ನೋಡ್ಬೇಕಾಗಿತ್ತು. ಮನೆಯಲ್ಲ, ಸಮಾಧಿನು ಕಾಮನ್ ಸಮಾಧಿಯಲ್ಲಿ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಒಂದ್ ಕಾಲದಲ್ಲಿ, ಬಿಡ್ಲಿಲ್ಲ. ಅರ್ಥ ಆಯ್ತಲ್ಲ? ಆ ವ್ಯಕ್ತಿ ಆಗಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಹತ್ರ ಹೋಗಿ ಮೊಣಕಾಲೂರಲು ಬಿಡ್ತಾ ಇದ್ದಾರೆ ಯೇಸು ಸ್ವಾಮಿ. ಯೋಚನೆ ಮಾಡಿ ನೋಡಿ. ಒಂದು ಧಾರ್ಮಿಕವಾಗಿ ಅಲ್ಲಿ ಪ್ರಾಬ್ಲಮ್ ಇದೆ, ಇನ್ನೊಂದು ಆ ಒಂದು ಕಂಟೇಜಿಯಸ್ ರೋಗ. ಅಯ್ಯೋ, ಈಗ ಶಿಷ್ಯರ ಮೈಂಡ್ಸೆಟ್ ಹೇಗಿರುತ್ತದೆ? ಶಿಷ್ಯರು ಜಸ್ಟ್ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಈ ಅವಸ್ಥೆಯಲ್ಲಿ ಶಿಷ್ಯರು ಏನ್ ಯೋಚನೆ ಮಾಡೋರು? ಅವರೇ ಓಡ್ಬಿಡ್ಬೇಕಿತ್ತು ಬ್ರದರ್, ಅವಾಗ್ಲೇ ಸಾಕ್, ಬಿಗಿನಿಂಗೇ ಹಿಂಗೆ ನಮ್ ಜೀವನ ಅಂತ ಖಂಡಿತ ಓಡೋಗ್ತಾ ಇದ್ರು. ಇಂಥವನ್ ಜೊತೆಗೆ ನಾವು ಸೇರಿಕೊಂಡಿದ್ದಲ್ಲ ಎಂದೇಳಿ ಓಡಿ ಹೋಗ್ಬೇಕಾದವರು ಅಲ್ವಾ? ಹಾಗಾದ್ರೆ ಯೇಸು ಸ್ವಾಮಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದೂರದಿಂದ ಯೇಸು ಸ್ವಾಮಿಗೆ ಮುಟ್ಟಬೇಕಾದ ಅಗತ್ಯ ಏನಿರ್ಲಿಲ್ಲ, ಅಲ್ದೇ ಇದ್ರೆ ಸೌಖ್ಯ ಆಗ್ತಾ ಇತ್ತು ಅಲ್ವಾ? ಒಂದು ಮಾತು ಹೇಳಿದ್ರೆ ಸಾಕಿತ್ತು. ಆದ್ರೆ ನೋಡಿ, ಕುಷ್ಠರೋಗಿಯನ್ನು ಮುಟ್ಟುತ್ತಾ ಇದ್ದಾರೆ. ಸಾಧಾರಣ ಯಾರು ಮುಟ್ಟಲ್ಲ, ಮುಟ್ಟಿದ್ರೆ ಅನ್ಕ್ಲೀನ್ ಆಗ್ತದೆ, ಅಶುದ್ಧಿ ಆಗುತ್ತೆ. ಆದ್ರೆ ನೋಡಿ, ನನಗೆ ಮನಸ್ಸಿದೆ ಅಂತ ಹೇಳಿ ಯೇಸು ಸ್ವಾಮಿ ಅವರನ್ನು ಮುಟ್ತಾ ಇದ್ದಾರೆ. ಪ್ರಿಯರೇ, ಇದು ಸಹ ಆ ಪರ್ಸನಲ್ ಪ್ರೇಯರ್ನೇ ಎಫೆಕ್ಟ್ ಆಗಿದೆ. ಅಲ್ಲಿ ಶಕ್ತಿಯನ್ನು ಪಡೆದು, ಮೋಸ್ಟ್ಲಿ ಅವರಿಗೆ ಮುಂಚಾನೆ ಅವರು ಪ್ರಾರ್ಥಿಸಿದಾಗ ದೇವರು ತೋರಿಸಿರ್ತಾರೆ, ಇವತ್ತಿಂದವರು ಬರ್ತಾರೆ ಮಗನೇ, ಇವರಿಗೆ ನೀವು ಮುಟ್ಟಿ ಸೌಖ್ಯ ಪಡಿಸ್ರಿ. ಸರಿ, ಕಾಯ್ತಾ ಇದ್ದಾರೆ, ಪಿತರ್ನ ಹೇಳಿದಾರಲ್ಲ, ಇವತ್ತು ಕರ್ಕೊಂಡು ಬರ್ತಾರೆ. ಅವರನ್ನು ಮುಟ್ಟಿ ಸೌಖ್ಯ ಪಡಿಸುವ ಕಾರ್ಯ ನಡೀತಾ ಇದೆ. ಪ್ರಿಯರೇ, ಇದೆಲ್ಲ ಒಂದು ಸಾಧಾರಣ ಮುಖಂಡರು ಮಾಡುವ ಕಾರ್ಯ. ಈ ಕಾಲದಲ್ಲಿ ಚರ್ಚ್ದು ಬಿಡಿ, ಪ್ರೇಯರ್ ಗ್ರೂಪಿಗೆ ಇಂಥವ್ರು ಯಾರಾದ್ರೂ ಬಂದ್ರೆ ಏನ್ ನಡೀತದೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬೇಕಾದ್ರೆ ಹೇಳ್ತಾರೆ, ನೀವು ಯಾಕೆ ಇಷ್ಟು ದೂರದಿಂದ ಇಲ್ಲಿಗೆ ಬರ್ತೀರಾ? ನಿಮ್ ಮನೆ ಪಕ್ಕ ಚರ್ಚಲ್ಲೇ ಪ್ರೇಯರ್ ಮೀಟಿಂಗ್ ಇದೆಯಲ್ಲ, ನೀವು ಅಲ್ಲಿಗೆ ಹೋಗಿ, ಇಷ್ಟು ದೂರ ಇಲ್ಲಿ ಬರಬೇಕಾದ ಅಗತ್ಯ ಇಲ್ಲ, ಕಷ್ಟಪಡಬೇಡಿ. ಈ ತರ ನೈಸ್ ಆಗಿ, ಈಗ ನಾವೆಲ್ಲ ತುಂಬಾ ನೈಸ್ ಆಗಿ ಮಾತಾಡಿ ಅವರನ್ನು ದೂರ ಹಾಕುವರು, ಬೇರೆಯವರು ಹಾರ್ಶ್ ಆಗಿ ಅವ್ರನ್ನ ಓಡಿಸುವರು. ನಾವು ಮಾಡೋ ವ್ಯತ್ಯಾಸ ಏನಂದ್ರೆ, ಸ್ವಲ್ಪ ಸ್ಮೂತ್ ಆಗಿ ಮಾತಾಡಿ ಅವರನ್ನು ದೂರ ಮಾಡ್ತೀವಿ ಅಲ್ವಾ? ಆದ್ರೆ ಈ ಸ್ವಾಮಿ ಇಲ್ಲಿ ಯಾವ ರೀತಿಯಲ್ಲೂ ಕಾಂಪ್ರಮೈಸ್ ಮಾಡದೆ ಮನ ಕರಗಿ, ನನಗೆ ಮನಸ್ಸಿದೆ, ನೀನು ಗುಣ ಹೊಂದು ಎಂದು ಹೇಳ್ತಾ ಇದ್ದೆ. ಯಾಕಂದ್ರೆ ಇದೆಲ್ಲ ಪ್ರಿಲಿಮಿನರಿ ಡೇಸ್, ಶಿಷ್ಯರನ್ನೆಲ್ಲ ಸೆಲೆಕ್ಟ್ ಮಾಡುವ ದಿನಗಳು.
ಆಗ ಸ್ವಲ್ಪ ಒಂದು ಸೆಟಪ್ ಆಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇರಬೇಕು, ಇಲ್ದೇ ಇರೋ ಶಿಷ್ಯರು ಸಿಕ್ಕಲ್ಲಲ್ಲ. ಇದು ನೋಡುವಾಗ ಇವರು ಕುಷ್ಠರೋಗಿಗಳನ್ನು ಮುಟ್ಟುವರಾದ್ರೆ ನಾವ್ ಯಾಕೆ ಹೋಗ್ಬೇಕಂತ ಯೋಚನೆ ಮಾಡಬೇಕಾದ ಶಿಷ್ಯರು ಅಂತಹ ಪರಿಸ್ಥಿತಿಯಲ್ಲಿ ಕುಷ್ಠರೋಗಿಯನ್ನು ಸೌಖ್ಯಪಡಿಸ್ತಾ ಇದ್ದಾರೆ. ಮನ ಕರಗಿ. ಓಕೆ, ಅದೊಂದು ಇದರ ನಾನು ಶಿಷ್ಯರನ್ನು ಸೆಲೆಕ್ಟ್ ಮಾಡಕ್ಕೆ ಬ್ಯಾಕ್ ಗ್ರೌಂಡ್ ಆಗಿ ಇದು ನಿಮ್ಗೆ ಹೇಳ್ತಾ ಇದ್ದೇನೆ. ಅದಾದ್ಮೇಲೆ 17ನೇ ವಾಕ್ಯ ಓದಿ. ಒಮ್ಮೆ ಯೇಸು ಸ್ವಾಮಿ ಬೋಧನೆ ಮಾಡುತ್ತಾ ಇದ್ದಾಗ ಹ್ಮ್ ಫರಿಸಾಯರು ಧರ್ಮಶಾಸ್ತ್ರಜ್ಞರು ಅವರ ಹತ್ತಿರ ಕುಳಿತಿದ್ದರು. ಇವರು ಗಲೀಲಿಯ ಹಾಗೂ ಜುದೇಯ ಪ್ರಾಂತ್ಯದ ಊರುಗಳಿಂದಲೂ ಜೆರುಸಲೇಂ ಪಟ್ಟಣದಿಂದಲೂ ಬಂದಿದ್ದರು. ಒಂದ್ ನಿಮಿಷ ಬ್ರದರ್, ಸಾಕು. ಇದು ನೀವು ಯೋಚನೆ ಮಾಡಿ. ಈಗ ಯೇಸು ಸ್ವಾಮಿ ವಚನ ಸಾರುತ್ತಾ ಇದ್ದಾರೆ. ಯೇಸು ಸ್ವಾಮಿ ವಚನ ಸಾರುವಾಗ ಅಲ್ಲಿ ಯಾರೆಲ್ಲ ಇದ್ದಾರೆ? ಪಾರಸಿಯವರಿದ್ದಾರೆ, ಪಾರಸಿಯವರು ಮತ್ತು ಧರ್ಮಶಾಸ್ತ್ರಿಗಳು ಇದ್ದಾರೆ. ಶಶಿಕಲಾ ಸಿಸ್ಟರ್, ನೀವು ವಚನ ಕೊಡುವಾಗ ಒಂದು ಆರ್ಚ್ ಬಿಷಪ್ ಮತ್ತೊಂದು ಬಿಷಪ್ ಇದ್ಬಿಟ್ರೆ ಏನಾಗ್ತದೆ? ಅವ್ರಕ್ಕಿಂತ ನಾವು ಅಂತ ನಮ್ಗೆ ಫ್ಲೋ ಸಿಕ್ಕಲ್ಲ ಅಲ್ವಾ? ನಮ್ಗೆ ವೆಟ್ಟಿಂಗ್ ಆಗಿ ಇದಾಗೋಗ್ತೀನಿ ಅನ್ಸುತ್ತೆ ಅಲ್ವಾ? ಪ್ರಿಯರೇ, ಇಲ್ಲಿ ಮಾತ್ರವಲ್ಲ, ಈಗ ಸ್ವೆಟ್ಟಿಂಗ್ ಏನು ಆಗ್ತಾ ಇಲ್ಲ, ಸ್ವಲ್ಪ ನಾರ್ಮಲ್ ಆಗಿ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ನಮ್ ಮಾತುಗಳು ಏನಿರ್ತದೆ ದಯಾಲು? ಬಿಷಪ್ ಬಗ್ಗೆನೇ ಹೈಲೈಟ್ ಮಾಡ್ತಾ ಇರ್ತೀವಿ, ಅವ್ರಿದ್ದನ್ನೇ ಹೈಲೈಟ್ ಮಾಡ್ತೀವಿ ನಾವು. ಮೈನ್ ಟಾಪಿಕ್ ನೇ ಬರ್ಬಿಟ್ಟು ನೋಡಿ, ಅಷ್ಟು ದೂರದಿಂದ ಬಿಷಪ್ ಅಂದ್ರು, ಅವ್ರ ಅಧೀನತೆಗೆ ಥ್ಯಾಂಕ್ ಯು, ನಮಗೋಸ್ಕರ ಬರೀ ಅದೇ ಹೋಗ್ಬಿಡ್ತಾ ಇದೆ, ಬಟ್ ಮೈನ್ ಟಾಪಿಕ್ ಇರಲ್ಲ ಬ್ರದರ್ ಅಲ್ಲಿ. ಮತ್ತೆ ಅವರ ಬಗ್ಗೆ ಇರುವ ಏನಾದ್ರು ಇಂಟರಾಕ್ಷನ್ಸ್ ಅದು ಇದು ನಮ್ ಟಾಪಿಕ್ ಅಲ್ಲಿ ಕೆಲವೊಮ್ಮೆ ನಾವ್ ಹೇಳ್ತೀವಿ, ನಮ್ಗೆ ವಚನ ಕೊಡಕ್ಕೆ ಒಂದು ಅಟ್ಮಾಸ್ಫಿಯರ್ ಸರಿ ಇರ್ಲಿಲ್ಲ, ಅಥವಾ ಸ್ವಲ್ಪ ಸಿಚುವೇಶನ್ ಸ್ವಲ್ಪ ನಮ್ಗೆ ಫ್ಲೋ ಸಿಕ್ಕಿಲ್ಲ. ಕಾರಣ ಏನು? ಇವರೆಲ್ಲ ಇದ್ರು ಅಂತ ಹೇಳಿ. ಬೇರೆ ಆದ್ರೆ ಯೇಸು ಸ್ವಾಮಿಗೆ ಈಗ ಇದು ಧರ್ಮಶಾಸ್ತ್ರಿಗಳಿದ್ದಾರೆ, ಪಾರಸಿಯವರಿದ್ದಾರೆ, ಅವರಿಗೆ ಫ್ಲೋಗೆ ಮಾತ್ರ ಯಾವ ಪ್ರಾಬ್ಲಮು ಇಲ್ಲ. ಅವ್ರು ಸರಾಗವಾಗಿ ಮಾತನಾಡ್ತಾ ಇದ್ದಾರೆ, ಎಲ್ಲೋ ಅವ್ರು ಕಾಂಪ್ರಮೈಸು ಮಾಡ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಇದು ಪರ್ಸನಲ್ ಪ್ರೇಯರ್ನ ಒಂದು ಪ್ರತ್ಯೇಕತೆ. ಫ್ಲೋ ಇತ್ತು. ಎರಡನೇದಾಗಿ ಅವರು ರೆಗ್ಯುಲರ್ ಆಗಿ ಏನ್ ಮಾಡ್ತಾ ಇದ್ದಾರೆ? ಈಗ ಮುಂದುವರಿಸಿದ್ರು ಯಾವ ವಚನ? ಒಮ್ಮೆ ಯೇಸು ಸ್ವಾಮಿ ಬೋಧನೆ ಮಾಡುತ್ತಾ ಇದ್ದಾಗ ಫರಿಸಾಯರು ಶಾಸ್ತ್ರಜ್ಞರು ಅವರ ಹತ್ತಿರ ಕುಳಿತಿದ್ದರು. ಇವರು ಗಲಿಲೆಯ ಹಾಗೂ ಜುದೇಯ ಪ್ರಾಂತ್ಯದ ಊರುಗಳಿಂದಲೂ ಜೆರುಸಲೇಂ ಪಟ್ಟಣದಿಂದಲೂ ಬಂದಿದ್ದರು. ಗುಣಪಡಿಸುವಂತಹ ದೈವಶಕ್ತಿ ಯೇಸುವಿನಲ್ಲಿತ್ತು. ಇನ್ನು ಮುಂದುವರಿಸಿ. ಆಗ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆಯ ಸಮೇತ ಹೊತ್ತುಕೊಂಡು ಅಲ್ಲಿಗೆ ಬಂದರು. ರೋಗಿಯನ್ನು ಒಳಕ್ಕೆ ತೆಗೆದುಕೊಂಡು ಹೋಗಿ ಯೇಸುವಿನ ಮುಂದೆಯೇ ಇಡಬೇಕೆಂದು ಆದರೆ ಜನಸಂಖ್ಯೆಯ ನಿಮಿತ್ತ ದಾರಿ ಮಾಡಲಾಗಲಿಲ್ಲ. ಆಗ ಅವರು ಮನೆಯ ಮೇಲೆ ಹತ್ತಿ ಹೆಂಚುಗಳನ್ನು ತೆಗೆದು ಅಲ್ಲಿಂದ ರೋಗಿನ ಹಾಸಿಗೆಯ ಸಹಿತ ಯೇಸುವಿನ ಮುಂದೆ ಇಳಿಸಿದರು. ನೀವು ಯೋಚನೆ ಮಾಡಿ, ಇಲ್ಲಿ ಯಾರೆಲ್ಲ ಇದ್ದಾರೆ? ವಿಶ್ವಾಸವನ್ನು ಮೆಚ್ಚಿ ಇಲ್ಲಿ ಯಾರೆಲ್ಲ ಇದ್ದಾರೆ? ಪಾರಸಿಯವರು, ಧರ್ಮಶಾಸ್ತ್ರಿಗಳು ಇದ್ದಾರೆ. ನೀವು ಯೋಚನೆ ಮಾಡಿ, ಫಾರಿಸಿಯವರು ಧರ್ಮಶಾಸ್ತ್ರಿಗಳು ಇರುವಾಗ ಈ ವ್ಯಕ್ತಿಯ ಮನೆಯ ಮೇಲ್ಛಾವಣೆ ಓಪನ್ ಮಾಡುವಾಗ ಈ ಸ್ವಾಮಿಯ ಮೈಂಡ್ ಸೆಟ್ ಏನ್ ಬರ್ಬೇಕಿತ್ತು? ನಾವಾಗಿದ್ರೆ ದಯಾಲ ಅದನ್ನೇ ಅದೆಲ್ಲ ಬಿಚ್ಚಬೇಡಿ. ಬೇಕಾದ್ರೆ ಪೇಷಂಟ್ ಒಂದ್ ಸೈಡ್ ಅಲ್ಲಿ ಇರ್ಲಿ, ನಾವ್ ಇವರೆಲ್ಲ ಸೆಪರೇಟ್ ಮಾಡಿ ನಂತರ ಅವರನ್ನು ಡೀಲ್ ಮಾಡ್ತೀವಿ ಅಂತ ಹೇಳುವುದಿತ್ತು. ನೀವೇ ರಿಪೇರಿ ಮಾಡಿ ಕೊಡಿ, ಈಗ ಎಲ್ಲ ಮುರಿದಿದ್ದೀರಾ. ಅದು ಲಾಸ್ಟ್ ಪಾರಸಿಯವರು ಧರ್ಮಶಾಸ್ತ್ರಿಗಳು ಗ್ಯಾರಂಟಿ ಹೇಳಿರ್ತಾರೆ, ನೀವು ರಿಪೇರ್ ಮಾಡಿ ಕೊಡ್ಲೇಬೇಕು, ನಿಮ್ಮಿಂದ ಆಗಿರುವ ಅನಾವತ್ತು ಅಲ್ವಾ? ಆದ್ರೆ ನೀವು ಯೋಚನೆ, ಯೇಸ್ವಾಮಿ ಅದ್ರಲ್ಲಿ ಕಾಂಪ್ರಮೈಸೇ ಮಾಡ್ತಾ ಇಲ್ಲ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಯೇಸ್ವಾಮಿ ಮನೆಗೆ ಬರುವಾಗ ಕೆಲವೊಮ್ಮೆ ಈ ಸಮಸ್ಯೆ ಇದೆ. ಏನು? ಮೇಲ್ಛಾವಣೆ ಓಪನ್ ಆಗೋ ಸಾಧ್ಯತೆಗಳು ಇದೆ ಕೆಲವೊಮ್ಮೆ ಸ್ಟಾರ್ಟಿಂಗ್ ಅಲ್ಲಿ.
ಅದರಿಂದ ಏನಾಯ್ತು, ಅಯ್ಯೋ ಎಸ್ ಸ್ವಾಮಿ ನೀವು ಅಲ್ಲೇ ಇರಿ, ಈ ಕಡೆ ಬರಬೇಡ ಅಂತ ಹೇಳಿ ನಾವು ಕಾಂಪ್ರಮೈಸ್ ಮಾಡಿದ್ರು. ಅರ್ಥ ಆಯ್ತಲ್ಲ? ಸೊ ಈಗ ನಾನು ಏನ್ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಯಾವ ರೀತಿಯಲ್ಲೂ ಅವರು ಫ್ಲಕ್ಚುಯೇಟ್ ಆಗ್ತಾ ಇಲ್ಲ. ಯೇಸು ಸ್ವಾಮಿ ಧರ್ಮಶಾಸ್ತ್ರಿಗಳಿರ್ಲಿ, ಪಾರಸಿಯವರಿರ್ಲಿ, ಯಾರು ಇಲ್ಲದೆ ಇರಲಿ, ಮೀನ್ ಹಿಡಿಯೋರು ಇರಲಿ, ಎಲ್ಲಾ ಟೈಮಲ್ಲೂ ಎಲ್ಲಾ ಸಮಯದಲ್ಲೂ ಒಂದೇ ರೀತಿ ಅವರಿದ್ದಾರೆ. ಜಯಿಸಲ್ಲ ಪ್ರಿಯ, ನಮ್ಗೆ ಈ ಆಟಿಟ್ಯೂಡ್ ಎಲ್ಲ ಬರ್ಬೇಕಾದ್ರೆ ನಾವು ಸಹ ಯೇಸು ಸ್ವಾಮಿ ಹಾಗೆ ಇವತ್ತು ಮಾರ್ನಿಂಗ್ ಮುಂಚಾಣೆ ಎದ್ದು ದೇವರೊಂದಿಗೆ ಪ್ರಾರ್ಥಿಸುವರಾಗ್ಬೇಕು. ಪರ್ಸನಲ್ ಪ್ರೇಯರ್ ನಮ್ಗಿರುವರಾಗ್ಬೇಕು. ಇನ್ನು ಇಲ್ಲಿ ಒಂದು ವಿಷಯ ನಾವು ಕಾಣ್ತಾ ಇಲ್ಲ. ದೊಡ್ಡ ರೋಗ ಸೌಖ್ಯ ಆಯಿತು, ಇಲ್ಲಿ ಒಂದು ವಿಷಯ ನಾವು ಕಾಣ್ತಾ ಇಲ್ಲ. ಏನ್ ವಿಷಯ ಅದು ಹೇಳ್ತೀರಾ ದಯಾಲ್? ಈಶ್ವರ್ಯನವ್ರು ಪೋಸ್ಟಿಂಗ್ ಕೊಟ್ಟಿಲ್ಲ ಅಂತನಾ ಅಥವಾ ಇಲ್ಲಿ ನೋಡಿ, ಯೇಸು ಸ್ವಾಮಿಯ ಹೀಲಿಂಗ್ ಅಲ್ಲಿ ಎಲ್ಲೂ ನಾವು ಲವ್ ಆಫರಿಂಗ್ ಕಲೆಕ್ಷನ್ ಮಾಡೋದು ಅದು ಇದು ಎಲ್ಲೂ ಕಾಣ್ತಾ ಇಲ್ಲ ಯೇಸು ಸ್ವಾಮಿಯ ಶುಶ್ರೂಷೆಯಲ್ಲಿ, ಅಲ್ವಾ? ಇಲ್ದೇ ಇದ್ರೆ ಕೆಲವು ಶಿಷ್ಯರು ಹೇಳ್ತಾರೆ, ಸರಿ ನಾವು ಈಗಲೇ ನಾವು ಬಕೆಟ್ ಇದು ಮಾಡೋಣ, ಲವ್ ಆಫರಿಂಗ್ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಎಲ್ಲೂ ನಾವು ನೋಡ್ತಾ ಇಲ್ಲ. ಕೆಲವೊಂದ್ ಕಡೆ ಈಗ ಒಂದ್ ಹೀಲಿಂಗ್ ಇಷ್ಟ ಅಮೌಂಟ್ ಅಂತ ಹೇಳೋರು ಇದಾರಂತೆ. ಪ್ರೇ ಮೀಟಿಂಗ್ ಅಲ್ಲಿ ಒಂದು ಹೀಲಿಂಗ್ ನಡೆದ್ರೆ ಇಷ್ಟ ಅಮೌಂಟ್ ಫೀಸ್ ಫಿಕ್ಸ್ ಮಾಡುವವರು ಕೆಲವೊಂದ್ ಕಡೆ ಇದ್ದಾರಂತೆ. ನೀವು ಯೋಚನೆ ಮಾಡಿ. ಇದು ಈ ಒಂದು ದೇವರ ಕೃಪೆ ಎಲ್ಲ ಹಾಳು ಮಾಡೋರು ಇಂತಹ ಕೆಲವರೇ. ಆಕ್ಚುಲಿ ಇವರನ್ನೆಲ್ಲ ಬ್ಯಾನ್ ಮಾಡಲೇಬೇಕು, ಇಂಥ ಕಾರ್ಯಗಳು ಮಾಡೋರು. ಅಂದ್ರೆ ಲವ್ ಆಫರಿಂಗ್ ಕಲೆಕ್ಟ್ ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಆ ಸಿಸ್ಟಮ್ ವರ್ಕ್ ಆಗಬೇಕಾದ್ರೆ ಬೇಕು. ಆದ್ರೆ ಸ್ಟ್ರಿಕ್ಟ್ ಆಗಿ ಇಷ್ಟೇ ಕೊಡಬೇಕು ಅಂತ ಹೇಳುವಾಗ ಪ್ರಿಯರೇ, ಒಂದು ಹೀಲಿಂಗ್ಗೆ ಇಷ್ಟೇ ಅಮೌಂಟ್ ಅಂತ ಹೇಳುವ ರೇಂಜಲ್ಲಿ ಇದ್ದರೆ ಖಂಡಿತವಾಗಿ ಅವರನ್ನು ನಾವು ದೂರ ಇಡಲೇಬೇಕು. ಅಂದವರು ಇದ್ದಾರೆ ಸಮಾಜದಲ್ಲಿ. ಓಕೆ, ಸೊ ಪ್ರಿಯರೇ, ಈಗ ನಾವು ಶಿಷ್ಯರನ್ನು ಸೆಲೆಕ್ಟ್ ಮಾಡಲು ಒಂದು ಬ್ಯಾಕ್ ಗ್ರೌಂಡ್ ನಾವು ನೋಡಿದೀವಿ. ಯೇಸು ಎಲ್ಲೂ ಕಾಂಪ್ರಮೈಸ್ ಮಾಡ್ತಾ ಇಲ್ಲ, ಚೂರು ಬಿಟ್ಕೊಡ್ತಾ ಇಲ್ಲ. ಅವ್ರ ಪಿತನ್ ಏನ್ ಹೇಳ್ತಾರೋ ಆ ರೇಂಜಿಗೆ ಹೋಗ್ತಾ ಇದ್ದಾರೆ. ಕುಷ್ಠರೋಗಿ ಆಗಿರಲಿ, ಪಾರ್ಶ್ವವಾಯು ರೋಗಿ ಆಗಿರಲಿ. ಈ ಪಾರ್ಶ್ವವಾಯು ರೋಗಿಯ ವಿಷಯ ನಾವು ಡೀಟೇಲ್ ಆಗಿ ಮತ್ತೆ ಧ್ಯಾನಿಸ್ಬೇಕಾಗುತ್ತೆ. ಯಾಕಂದ್ರೆ ಆ ವ್ಯಕ್ತಿಯನ್ನು ಅಲ್ಲಿ ಕರ್ಕೊಂಡು ಬಂದಿರುವುದು, ಅಲ್ಲಿ ಇಳಿಸಿರುವುದು, ಇದು ತಾವು ಬ್ರದರ್, ಡೀಟೇಲ್ ಅದು ಆಗಿ ಒಂದ್ ಸಾರ್ಟ್ ಆಫ್ ಅದು ನೋಡ್ತಾ ಇದ್ರೆ ಈಗ ನಾವು 108 ಅಲ್ಲಿ ಕರ್ಕೊಂಡ್ ಬರ್ತೀವಲ್ಲ ಆಂಬುಲೆನ್ಸ್ ಅಲ್ಲಿ, ಆ ತರ ಹಂಗ ಅನ್ಸ್ಬಿಡ್ತು ಬ್ರದರ್. ಇದು ಇವರೆಲ್ಲ ಜನ ಮಧ್ಯೆ ಬಿಡೋದಿಲ್ಲ ಅಂತ ಮೇಲಿಂದ ಅವ್ನ್ ಬದುಕ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಮೇಲಿಂದ ದಪ್ಪ ಅಂತ ಬಿಟ್ರು ಅವನ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಈ ಪಾರ್ಶ್ವವಾಯು ರೋಗಿಯನ್ನು ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಇದೆ. ಪಾರ್ಶ್ವವಾಯು ರೋಗಿ ಅಂದ್ರೆ ನಾರ್ಮಲ್ ವ್ಯಕ್ತಿಯನ್ನು ಹೊತ್ಕೊಂಡು ನಡೆಯುವ ಹಾಗೆ ಅಲ್ಲ. ಪಾರ್ಶ್ವವಾಯು ರೋಗಿಯನ್ನು ಬ್ಯಾಲೆನ್ಸೇ ನಮ್ಗೆ ಸಿಕ್ಕಲ್ಲ ಹೊತ್ಕೊಂಡು ನಡೆಯುವ. ಆ ಪ್ರಿಯರ ಈ ವ್ಯಕ್ತಿಯನ್ನು 4 ಜನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆಕ್ಚುಲಿ ಇದು ಯೇಸುಸ್ವಾಮಿ ಇರುವ ಕಡೆಗೆ, ಯೇಸುಸ್ವಾಮಿಯ ಆ ಒಂದು ಪ್ರಸನ್ನದೆಡೆಗೆ ನಾವು ಸಹ ಈ ಕಾರ್ಯಗಳು ಮಾಡಬೇಕು. ನೀವ್ ಹೇಳಿದ್ರಲ್ಲ ಭಿನ್ನಹ ಪ್ರಾರ್ಥನೆ ಅಂತ ಹೇಳಿ. ಯೇಸುಸ್ವಾಮಿಯ ಪ್ರಸನ್ನತೆಡೆಗೆ ನಾವು ಸಹ ಇಂತಹ ಪಾರ್ಶ್ವವಾಯು ಅವಸ್ಥೆಯಲ್ಲಿರುವವ್ರನ್ನ ಕರ್ಕೊಂಡು ಬರ್ಲೇಬೇಕು. ಅವರು ಬರೀ ಪ್ರೀಚಿಂಗ್ ಮಾತ್ರ ಅಲ್ಲ, ಸೌಖ್ಯನೂ ಪಡಿಸ್ತಾರೆ. ಬರೀ ನಾವು ಪ್ರಾರ್ಥನೆ ಮಾಡುವಾಗ ಬರೀ ಪ್ರಾರ್ಥನೆ ಮಾತ್ರ ಅಲ್ಲ, ಇತರರಿಗಾಗಿ ಪ್ರಾರ್ಥನೆ ಮಾಡುವ ಕಾರ್ಯನೂ ನಡೀಬೇಕು. ಆದ್ರೆ ಬರೀ ಬೇರೆ ವಿಷಯಗಳು ಮಾತ್ರ ಅಲ್ಲ, ನಮ್ಮ ವೈಯಕ್ತಿಕ ವಿಷಯಗಳು ಮಾತ್ರ ಅಲ್ಲ, ಅದರ ಪಾಠ ನಡೆಯುತ್ತದೆ. ಯೇಸು ಜೊತೆಗೆ ಇರುವಾಗ ಈ ವಿಷಯಗಳೆಲ್ಲ ನಡೆಯುತ್ತದೆ. ನೋಡಿ, 4 ಜನ ಹೊತ್ಕೊಂಡು ಬಂದವರು, ಅವ್ರು ಭಿನ್ನಹ ಪ್ರಾರ್ಥನೆ ಮಾಡುವರಿ. ಅವ್ರು ಫಿಸಿಕಲ್ ಆಗಿ ಹೊತ್ಕೊಂಡು ಬಂದ್ರು. ನಾವು ಭಿನ್ನಹ ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ತೀವಿ? ನಾವು ಆಧ್ಯಾತ್ಮಿಕವಾಗಿ ಅವರನ್ನು ಹೊತ್ಕೊಂಡು ಬರ್ತೀವಿ. ಯೇಸುವಿನ ಮುಂದೆ ಆಧ್ಯಾತ್ಮಿಕವಾಗಿ ಅವರನ್ನು ನಾವು ಹೊತ್ಕೊಂಡು ಬರುವವರಾಗ್ತೇವೆ. ಅಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಲ್ಲ? ಸೊ ಆಗ ಮೇಲ್ಛಾವಣಿ ಎಲ್ಲ ಹೊಡೆದಾಕ್ಬೇಕಾದ ಅಗತ್ಯ ಬರಲ್ಲ. ಆದ್ರೆ ಯೇಸುವಿನ ಮುಂದೆ ನಾವು ತಲುಪಿಸ್ತೀವಿ ಭಿನ್ನಹ ಪ್ರಾರ್ಥನೆಯ ಸಮಯದಲ್ಲಿ. ಓಕೆ, ಸೊ ಪ್ರಿಯರೇ, ಆಲ್ ಟುಗೆದರ್ ಯೇಸು ಸ್ವಾಮಿ ಈ 5ನೇ ಅಧ್ಯಾಯದಲ್ಲಿ
ಅವರು ಈ ಶುಶ್ರೂಷೆಯ ಬ್ಯಾಕ್ಗ್ರೌಂಡ್ ಸೆಟ್ರೈಟ್ ಮಾಡ್ತಾ ಇದ್ದಾರೆ. ಶಿಷ್ಯರನ್ನು ಆರಿಸುವ ಆ ಪ್ರೋಸೆಸ್ ಆಗ್ತಾ ಇದೆ. ಪ್ರಾರಂಭದಲ್ಲಿ ಕೆಲವು ಬೆಸ್ತರನ್ನು ಹಿಡಿದಿದ್ದಾರೆ, ನಂತರ ಮತ್ತಾಯನನ್ನು ಹಿಡಿದಿದ್ದಾರೆ. ಆ ತರ ವೈಯಕ್ತಿಕ ಪ್ರಾರ್ಥನೆ ಒಂದ್ ಕಡೆ, ಇನ್ನೊಂದ್ ಕಡೆ ಶುಶ್ರೂಷೆ, ಇನ್ನೊಂದ್ ಕಡೆ ಶಿಷ್ಯರನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲವೂ ಪಿತನ ಚಿತ್ತ ಪ್ರಕಾರ ಮಾಡ್ತಾ ಇದ್ದಾರೆ. ಬೇರೆ ನಾವೊಂದು ಡಿಸೇಬಲ್ ಆಗುವಾಗ ನಮ್ಗೆ ಮಾದರಿ ಯೇಸು ಸ್ವಾಮಿನೇ. ಏನೇ ಮಾಡಕ್ಕೂ ನಮ್ಗೆ ಬೇಕಾಗಿರೋದು ಈ ಒಂದು ಸ್ಟ್ರಾಂಗ್ ಪರ್ಸನಲ್ ಪ್ರೇಯರ್. ಆ ಪರ್ಸನಲ್ ಪ್ರೇಯರ್ ಆಗುವಾಗ ತಾನೇ ದೇವರು ನಮ್ಗೆ ಶಿಷ್ಯರನ್ನು ಕೊಡುವರು. ತಾನೇ ದೇವರು ನಮ್ಗೆ ಇವತ್ತು ಯಾವ ಕಡೆ ಹೋಗ್ಬೇಕು, ಏನ್ ಮಾಡಬೇಕು ಅಂತ ತೋರಿಸಿಕೊಡುವರು. ತಾನೇ ದೇವರು ನಮ್ಗೆ ಬೇಕಾಗಿರುವ ಅಭಿಷೇಕವನ್ನು ಕೊಡುವರು. ಸೊ ಈ ಕೃಪೆ ನಮ್ಗೆ ದೇವರು ಕೊಡ್ಲಿ ಎಂದು ಪ್ರಾರ್ಥಿಸ್ತೇವೆ. ಪ್ರೈಸ್ ದಿ ಲಾರ್ಡ್. ಕೆಜೆ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಇಂದು ನಮಗೆ ಪ್ರಾರಂಭ ಮಾಡಿದ್ದೆ ಯೇಸು ಸ್ವಾಮಿ ಬಗ್ಗೆ ವೈಯಕ್ತಿಕ ಪ್ರಾರ್ಥನೆ ಬಗ್ಗೆ ನಾವು ತುಂಬ ಧ್ಯಾನಿಸಿದ್ದೇವೆ, ಆಲಿಸಿದ್ದೇವೆ. ಈಗ ಯೇಸು ಸ್ವಾಮಿ ತಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಏನೆಲ್ಲ ಪಡೆದುಕೊಂಡಿರಬಹುದು ಅಂತ, ಕ್ರಿಯಾತ್ಮಕವಾಗಿ ಅಂದರೆ ಪ್ರಾಕ್ಟಿಕಲ್ ಆಗಿ ಏನೆಲ್ಲ ಪಡ್ಕೊಂಡಿದ್ರು. ಸೊ ಯೇಸು ಸ್ವಾಮಿ ಎಲ್ಲವನ್ನ ಪಡ್ಕೊಂಡಿದ್ರು. ಎಲ್ಲವನ್ನ ಅಂತ ಹೇಳಿದ್ರೆ, ಮೊದಲು ತಂದೆಯ ಚಿತ್ತವನ್ನು ಅರಿತು, ತಂದೆಯ ಪ್ರೀತಿ ಚಿತ್ತವನ್ನು ಅರಿತು ಹೇಗೆ ಜೀವಿಸುವುದು ಅನ್ನೋದನ್ನು ಅವರು ತಿಳ್ಕೊಂಡಿದ್ರು. ಅವರು ವೈಯಕ್ತಿಕ ಪ್ರಾರ್ಥನೆಯಿಂದ ಯಾವುದೇ ಸನ್ನಿವೇಶ ಬಂದ್ರೂ ಅದನ್ನು ವಿಚಲಿತರಾಗದೆ ಅದನ್ನು ಎದುರಿಸುವಂಥ ಒಂದು ಕಾರ್ಯ ಅವರಲ್ಲಿ ಇತ್ತು. ಯಾರೇ ಅವರಲ್ಲಿ ಬಿಟ್ಟು ಹೋಗಲಿ, ಯಾರೇ ಅವ್ರಿಗೆ ಕೊಲ್ಲಕ್ಕೆ ಬರಲಿ, ಯಾರೇ ಅವ್ರನ್ನ ವಿರೋಧಿಸಲಿ, ಅವ್ರ ಮೇಲೆ ಕಂಪ್ಲೇಂಟ್ ಹೇಳಿ, ಸೊ ಯಾವುದಕ್ಕೂ ಅವರು ವಿಚಲಿತರಾಗ್ತಾ ಇರಲಿಲ್ಲ. ಕೊನೆಗೆ ಶಿಷ್ಯರೆಲ್ಲ ಬಿಟ್ಟು ಹೋದಾಗಲೂ ಕೂಡ ಅವ್ರ ಮೇಲೂ ಕಂಪ್ಲೇಂಟ್ ಇಲ್ಲ. ಬಂದ ಸಿಚುವೇಶನ್ ಒಬ್ಬರೇ ಧೈರ್ಯವಾಗಿ ಶಾಂತವಾಗಿ ಎದುರಿಸ್ತಾ ಇದ್ರು. ಯಾರ ಮೇಲೂ ಅವರು ಕಂಪ್ಲೇಂಟ್ ಕೊಟ್ಕೊಳ್ಳಿಲ್ಲ. ಮತ್ತು ಅದೇ ಥರ ತಾವು ಮಾಡುವ ಎಲ್ಲ ಶುಶ್ರೂಷೆ ಕಾರ್ಯಗಳನ್ನು ಅವ್ರು ಯಾವತ್ತೂ ಉನ್ನತೀಕರಿಸ್ಕೊಳ್ಳಿಲ್ಲ. ಅದು ತಮ್ಮನ್ನೇ ಹೆಚ್ಚಾಗಿ ಅದ್ರ ಬಗ್ಗೆ ಮಾತನಾಡಲಿಲ್ಲ. ಅವ್ರು ಯಾವಾಗಲೂ ಆತ್ಮರ ಅಭಿಷೇಕದಿಂದ ತುಂಬಿ ನಡೀತಾ ಇದ್ರು. ಆದರೆ ನಾವು ಒಂದು ಸ್ವಲ್ಪ ವಿರೋಧ ಬಂದಾಗ, ಯಾರು ನಮ್ಮನ್ನು ಕ್ರಿಟಿಸೈಸ್ ಮಾಡುವಾಗ ಇಷ್ಟೇ ಸಾಕು, ಇನ್ನೇನು ಬೇಡ, ಯಾಕೆ ಬೇಕು ಅನ್ನೋ ಒಂದು ಸ್ಥಿತಿಗೆ ನಾವು ಬಂದ್ಬಿಡ್ತೀವಿ. ಸೊ ನಮಗೆ ಇನ್ನೂ ಶತ್ರುಗಳನ್ನು ಜಯಿಸಲಿಕ್ಕೆ ಸಾಧ್ಯ ಆಗಲ್ಲ ಪರಿಸ್ಥಿತಿ. ಅಂದರೆ ಇದರ ಅರ್ಥ ಏನು, ನಾವೆಲ್ಲೋ ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಾವು ಕಾಂಪ್ರಮೈಸ್ ಆಗ್ತಾ ಇದ್ದೀವಿ. ಸೊ ಆದರೆ ಯೇಸು ಸ್ವಾಮಿ ಆಗಲ್ಲ, ಕೊನೆಯವರೆಗೂ ತಮಗೆ ನೋವು ಕೊಟ್ಟವರನ್ನು ಪ್ರೀತಿಸ್ತಾ ಬಂದರು. ಇದಕ್ಕೆ ಕಾರಣ ಅವರು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ. ಅವ್ರ ಮಾತಿನಲ್ಲೂ ಅಷ್ಟೇ, ಹೌದು ಹೌದು, ಇಲ್ಲ ಇಲ್ಲ, ಅದು ಸರಿ ಇದು ಸರಿ, ಆ ರೀತಿ ಪ್ರಶ್ನೆಗಳೇ ಅವರಲ್ಲಿ ಬರ್ತಾ ಇರಲಿಲ್ಲ. ಸೊ ಈಗ ನಮಗೆ ಇದು ಸಾಧ್ಯವಾಗಲ್ಲ, ಶತ್ರುಗಳನ್ನು ಜಯಿಸೋದಾಗಲಿ, ಒಂದು ಸನ್ನಿವೇಶವನ್ನು ಎದುರಿಸೋದಾಗಲಿ, ಕ್ರಿಟಿಸೈಸನ್ನು ಎದುರಿಸೋ ನಮಗೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ವೈಯಕ್ತಿಕ ಪ್ರಾರ್ಥನೆ ಅಷ್ಟು ಇಫೆಕ್ಟ್ ಆಗಿಲ್ಲ. ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗ್ತಾ ಇದ್ದೀವಿ. ಸೊ ದೇವರ ಚಿತ್ತವನ್ನು, ದೇವರ ಪ್ರೀತಿಯನ್ನು ಮತ್ತು ಆಂತರಿಕ ಆ ಒಂದು ದೃಢತೆಯನ್ನು ಪಡ್ಕೊಳ್ಳೋದು ಈ ಒಂದು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಈ ಕಾರ್ಯವನ್ನು ಮಾಡಿದರು. ನಾವು ಅದನ್ನು ಮಾಡಬೇಕಾಗಿದೆ. ಇದು ಅಲ್ಲಿಗೆ 4ನೇ ಅಧ್ಯಾಯ, ಲೂಕನ 4ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 5ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ 3 ಕಾರ್ಯಗಳು: ವೈಯಕ್ತಿಕ ಪ್ರಾರ್ಥನೆ, ಶುಶ್ರೂಷಾ ಕಾರ್ಯ ಮತ್ತು ಶಿಷ್ಯರ ಆಯ್ಕೆ. ಯೇಸು ಸ್ವಾಮಿ ಶಿಷ್ಯರನ್ನು ಆಯ್ಕೆ ಮಾಡುವಾಗ ಎಂಥವರನ್ನು ಆಯ್ಕೆ ಮಾಡಿದ್ರು ಅಂದರೆ, ಲೋಕದ ರೀತಿಯಲ್ಲಿ ಮೇಧಾವಿಗಳನ್ನಾಗಲಿ, ವಿದ್ಯಾವಂತರನ್ನಾಗಲಿ, ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಲಿ, ಐಶ್ವರ್ಯವಂತರನ್ನಾಗಲಿ ಅದನ್ನು ನೋಡಿ ಅವರು ಯಾವತ್ತೂ ಆಯ್ಕೆ ಮಾಡಿಕೊಳ್ಳಿಲ್ಲ. ಅವರು ಆಯ್ಕೆ ಮಾಡಿಕೊಂಡಿದ್ದೇ ಸಾಧಾರಣವಾದಂತಹ ಬೆಸ್ತರನ್ನು, ಸುಂಕ ವಸೂಲಿಗಾರರನ್ನು. ಸುಂಕ ವಸೂಲಿ ಎನ್ನುವಾಗ 5ನೇ ಅಧ್ಯಾಯ ವಚನ 27, ಮತ್ತಾಯನನ್ನು ಆರಿಸಿಕೊಳ್ಳುವಾಗ, ಈ ಸುಂಕ ವಸೂಲಿಗಾರರ ಒಂದು ಪ್ರತ್ಯೇಕತೆ ಏನು ಅಂದರೆ, ಅವರನ್ನು ಅವರು ಯಹೂದಿಗಳಾದರೂ ಅವರನ್ನು ಪಾಪಿಗಳು ಅಂತ ಪರಿಗಣಿಸಿದ್ರು. ಯಾಕಂದರೆ ಅವರು ಕೆಲಸ ಮಾಡ್ತಿದ್ದೇ ರೋಮನ್ ಚಕ್ರವರ್ತಿಗಾಗಿ, ಮತ್ತು ಎಕ್ಸ್ಟ್ರಾ ಸುಂಕವನ್ನು ಅವರು ವಸೂಲಿ ಮಾಡಿಕೊಂಡು ತಮ್ಮ ವೈಯಕ್ತಿಕ ಇದಕ್ಕೆ ಅವರು ಬಳಸ್ಕೊಳ್ತಾ ಇದ್ರು. ಸೊ ಅದರಿಂದ ತಿರಸ್ಕಾರಕ್ಕೆ ಒಳಗಾಗಿದ್ದರು.
ಸೊ ಅಂಥವ್ರನ್ನ ಆಯ್ಕೆ ಮಾಡುವಾಗ ಸೊ ಯೇಸು ಸ್ವಾಮಿ ಬಗ್ಗೆ ಎಲ್ಲ ಏನಂತ ಮಾತಾಡ್ಕೊಂಡಿರ್ಬೋದು, ಆ ಮುಂಚೆ ಆಯ್ಕೆಯಾದ ಶಿಷ್ಯರುಗಳು ಏನಂತ ಅವರನ್ನ ಇದು ಮಾಡಿರ್ಬೋದು. ಸೊ ಯಾವುದೇ ಸನ್ನಿವೇಶ ಬರಲಿ ಯೇಸು ಸ್ವಾಮಿ ವಿಚಲಿತರಾಗ್ತಾನೇ ಇರಲಿಲ್ಲ. ನಂತರ 12ನೇ ವಚನಕ್ಕೆ ಬಂದಾಗ ಕುಷ್ಠರೋಗಿ ಅನ್ನ ಸೌಖ್ಯ ಮಾಡುವಂಥದ್ದು. ಅವನು ಬಂದು ಮೊಣಕಾಲೂರಿ ಪ್ರಾರ್ಥಿಸುವಾಗ ಯೇಸುವಿನ ಮನ ಕರಗಿತು. ಸೊ ಆ ಕಾಲದಲ್ಲಿ ಕುಷ್ಠರೋಗಿಗಳ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಭಾಳ ಶೋಚನೀಯವಾಗಿತ್ತು. ಅದನ್ನು ಈಗೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ನಿಮಗೆಲ್ಲ ಗೊತ್ತಿದೆ. ಸೊ ಆದ್ರೂ ಅವನ ಹತ್ತಿರಕ್ಕೆ ಬರಲು ಯೇಸು ಸ್ವಾಮಿ ಬಿಟ್ಕೊಂಡ್ರು. ಮಾತ್ರವಲ್ಲ, ಅವನನ್ನು ಮುಟ್ಟಿದ್ರು. ಆ ಕಾಲದಲ್ಲಿ ಮುಟ್ಟೋದು ಒಂದು ಅಶುಭ ಕಾರ್ಯ, ಶುದ್ಧೀಕರಣ ಕಾರ್ಯ ಎಲ್ಲ ಆಗಬೇಕಿತ್ತು. ಆ ಒಂದು ವೇಳೆ ಆ ರೀತಿ ಮುಟ್ಟುಬಿಟ್ರೆ. ಸೊ ಇದೆಲ್ಲ ಮಾಡಲಿಕ್ಕೆ ಯೇಸು ಸ್ವಾಮಿ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಎಲ್ಲ ವೈಯಕ್ತಿಕ ಪ್ರಾರ್ಥನೆಯ ಒಂದು ಪ್ರಭಾವ. ಸೊ ಅಷ್ಟೊಂದು ವೈಯಕ್ತಿಕ ಪ್ರಾರ್ಥನೆಯ ಅವರು ಶಕ್ತಿಯನ್ನು ಪಡ್ಕೊಳ್ತಾ ಇದ್ರು. ತಂದೆ ತೋರಿಸ್ಕೊಡ್ತಾ ಇದ್ರು ಅವರಿಗೆ, ಇವತ್ತು ಇಂಥ ವ್ಯಕ್ತಿ ಬರ್ತಾರೆ, ನೀವು ಅವರನ್ನು ಮುಟ್ಟಿ ನೀವು ಗುಣಪಡಿಸಿ, ಸೌಖ್ಯಪಡಿಸಿ ಅಂತೇಳಿ. ಸೊ ಹಾಗೆ 17ನೇ ವಚನಕ್ಕೆ ಬಂದಾಗ ಯೇಸು ಬೋಧನೆ ಮಾಡ್ತಾ ಇದ್ರು. ಮಾಡುವಾಗ ಅಲ್ಲಿ ಯಾರೆಲ್ಲ ಇದ್ರು? ಧರ್ಮಶಾಸ್ತ್ರಿಗಳು, ಫರಿಸಾಯರು ಎಲ್ಲ ಇದ್ರು. ಸೊ ಈಗ ನಮಗೆ ಅದಕ್ಕೆ ಶಶಿಕಲಾ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು. ಅವ್ರು ಬೋಧನೆ ಮಾಡುವಾಗ ಆರ್ಚ್ ಬಿಷಪ್ ಬಂದು ಕೂತ್ಕೊಂಡ್ರು ಅಂತ ಇಟ್ಕೊಳ್ಳಿ, ಏನಾಗ್ಬೋದು ಪರಿಸ್ಥಿತಿ? ಸೊ ನಮ್ಮ ಬೋಧನೆ ದಿಕ್ಕೇ ಬದಲಾಗೋಗ್ಬಿಡ್ತದೆ. ಆದರೆ ಯೇಸು ಸ್ವಾಮಿ ಯಾರೇ ಇರಲಿ ಅಲ್ಲಿ ಅವರ ಫ್ಲೋ ಮುಂದುವರಿತಾನೇ ಇತ್ತು. ಯಾರಿಂದನೂ ಅವ್ರಿಗೆ ಎಫೆಕ್ಟ್ ಆಗಲಿಲ್ಲ. ಯಾಕಂದರೆ ಅವರು ಮೇಯ್ನ್ ತಂದೆಯ ಚಿತ್ತ, ದೇವರ ಪ್ರೀತಿ, ಅದರಲ್ಲಿ ಅವರು ಹೆಚ್ಚು ಗಮನ. ಯಾರು ಬಂದರು ಯಾರು ಹೋದ್ರು ಅದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಸೊ ಅದೇ ರೀತಿ ಅದೇ ಸಮಯದಲ್ಲಿ ಪಾರ್ಶ್ವರೋಗಿಯನ್ನು ಮೇಲ್ಛಾವಣಿಯಿಂದ ಇಳಿಸಿದಾಗ ಸೊ ಯೇಸು ಸ್ವಾಮಿ ಅಲ್ಲೂ ಕೂಡ ಅವರನ್ನು ತಡೆಯೋದಾಗಲಿ ಅಥವಾ ನೈಸಾಗಿ ಮಾತಾಡಿ ಅವ್ರನ್ನ ತಡೆಯೋದಾಗಲಿ ಹಿಂದೆ ಕಳಿಸೋದಾಗಲಿ ಯಾವ ಇಲ್ಲ. ಅವ್ರು ಯಾವಾಗಲೂ ಸ್ಥಿತಪ್ರಜ್ಞರಾಗಿ ಇರ್ತಾಯಿದ್ರು, ಯಾವಾಗಲೂ ವಿಚಲಿತರಾಗ್ತಾನೇ ಇರಲಿಲ್ಲ, ಮತ್ತು ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಅವರ ವೈಯಕ್ತಿಕ ಪ್ರಾರ್ಥನೆ. ಮತ್ತು ಇನ್ನೊಂದು, ಅಲ್ಲಿ ಯಾವ ವಸೂಲಿ ಇಲ್ಲ. ಅವರು ಅಷ್ಟೊಂದು ಕಾರ್ಯ ಮಾಡಿದ್ರು ಕೂಡ ವಸೂಲಿ ಆಗಲಿ ಅಥವಾ ಜನರಿಂದ ದುಡ್ಡು ಕೇಳೋದಾಗಲಿ ಯಾವ ಕಾರ್ಯಗಳೂ ಅಲ್ಲಿ ಇಲ್ಲ. ಸೊ ಇಲ್ಲಿ 3 ಕಾರ್ಯದ ವೈಯಕ್ತಿಕ ಪ್ರಾರ್ಥನೆ, ಒಂದು ಶುಶ್ರೂಷೆ, ಒಂದು ಶಿಷ್ಯರ ಆಯ್ಕೆ, ಇದೆಲ್ಲವೂ ಆ ವೈಯಕ್ತಿಕ ಪ್ರಾರ್ಥನೆಯಿಂದ ಸುಸೂತ್ರವಾಗಿ ನಡೀತಾ ಇತ್ತು. ಯೇಸು ಸ್ವಾಮಿ ಅಷ್ಟೊಂದು ಆಂತರಿಕ ದೃಢತೆಯನ್ನು ಹೊಂದಿದ್ರು. ನಮಗೂ ಕೂಡ ಇವತ್ತು ಅದೇ ಕರೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಯ್ತು. ಥ್ಯಾಂಕ್ ಯು ಸರ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈಗ ನೀವು ಪ್ರೈಸ್ ದ ಲಾರ್ಡ್. ಇವತ್ತು